ಶ್ರೀಗಳೇ ಮಾಜದೆ ರಾಜಮರಾಳ ನತಿಯ ಮಾನವಿ ಭೋಗಗಳ ಮೇಲಿಲ್ಲದೆ ಸವಿಯುವ ಸವಿಯಾವುದು ಕೇಳುವೆ ನಿಧನೊಲಿದು. ಆ ಮೂರು ಶಕ್ತಿಗಳು: ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ. ಮೊದಲು ಇಲ್ಲಿ ಹಿಂದಿನ ಸೂತ್ರದಲ್ಲಿ ಒಂದೆರಡು ಸೂತ್ರದ ಹಿಂದೆ ಅಲ್ಲಿ ಜ್ಞಾನಶಕ್ತಿ ಇಚ್ಛಾಶಕ್ತಿ ಬಗ್ಗೆ ಹೇಳಿದ್ರು. ಜ್ಞಾನಶಕ್ತಿ ಇಚ್ಛಾಶಕ್ತಿಗೆ ಪ್ರಶ್ನೆ ಕೇಳೋ ರೀತಿ ಮಾಡಿದ್ರು. ಈಗ ಇಲ್ಲಿ ಜ್ಞಾನಶಕ್ತಿಗೆ ಕೇಳ್ತಾ ಇದೆ ಇಚ್ಛಾಶಕ್ತಿ. ಈಗ ನನಗೆ ಹೇಳು, ನನಗೆ ಮಾಜದೆ ಬಿಡದೆ ರಾಜಮರಾಳ ಅಂದ್ರೆ ಇದು ಕವಿಯ ವರ್ಣನೆ. ಅವರು ನಿಜಗುಣ ಕವಿಗಳಿದ್ರಲ್ಲ, ಹಾಗಾಗಿ ಈ ರೀತಿಯ ಕವಿಯ ವರ್ಣನೆ ಮಾಡ್ತಿದ್ದಾರೆ. ರಾಜಮರಾಳ ಅಂದ್ರೆ ರಾಜಹಂಸದ ಗತಿಯ ಮಂದಗಮನ. ರಾಜಹಂಸ ಅಂತ ಇದೆಯಾ, ಅದು ಮಂದಗಮನವಾಗಿ ಹೋಗುತ್ತಲ್ಲ, ಆ ರೀತಿ ಈ ಜ್ಞಾನಶಕ್ತಿ ಆ ಸತ್ಯವಸ್ತುವಿನ ಕಡೆ ಹೋಗ್ತಿದೆಯಲ್ಲ. ಈಗ ನನಗೆ ಹೇಳು, ಎಲ್ಲಾದ್ರಕ್ಕಿಂತನೂ ಯಾವುದು ಆನಂದ ಕೊಡೋದು? ನನಗೆ ಏನು ಜಗತ್ತಲ್ಲಿ ಇವುಗಳೆಲ್ಲ ಇದೆಯಲ್ಲ ಆನಂದ, ಇವುಗಳೆಲ್ಲವನ್ನೂ ಬಿಟ್ಟು ಬೇರೆ ಆನಂದ ಒಂದಿದೆಯಾ ಅಂತ ಅದನ್ನ ಮುಂದೆ ಕೇಳ್ತಾ ಹೋಗುತ್ತೆ. ಅದು ಇಚ್ಛಾಶಕ್ತಿ ಜ್ಞಾನಶಕ್ತಿಗೆ ಕೇಳ್ತಾ ಹಾಗೆ. ಗುರುಗಳು ಅವುಗಳಿಂದ ನಮ್ಗೆ, ಈಗ ಗುರುಗಳಂದ್ರೆ ನಮ್ಗೆ ಆನಂದ ಬರುತ್ತೆ. ಇಡೀ ನಮ್ಮ ಜಗತ್ತಲ್ಲಿ ಏನೇನ್ ಆನಂದ ಇದೆಯೋ ಅವುಗಳನ್ನೆಲ್ಲ ಇಲ್ಲಿ ಹೇಳ್ತಿದ್ದಾರೆ. ಗುರು, ದೇವತೆ, ನಿಗಮ, ಅರ್ಚನೆ, ಯೋಗಾಚರಣೆ, ಕುಲ, ಆಶ್ರಮ, ಹೋಮ, ತಪ, ವಿಧಿ, ವರ, ವಧು, ವಾಹನ, ವಿತ್ತಜ, ವಿತ್ತ, ಆತ್ಮಜ, ಸಖ, ಭುವನಾದಿಗಳ ನೆರವಿಗಳೇ ಎಡೆಯೊಳು ಸಕಲರ ಮನದಾಧಾರವಾವುದನೆ ಕುರಿತು ನೆಲೆಸಿರುವುದೀ ಪರ್ಯಂತಿ ಆ ಮಮತೆಗೆ ಮೊದಲಾದ ಇದಕ್ಕೆಲ್ಲ ಇವಕ್ಕೆಲ್ಲ ಆನಂದ ಇದೆಯಲ್ಲ, ಇವೆಲ್ಲವೂ ಆನಂದ ಅಂತ ಈಗ ನನಗಿದೆ. ಇವೆಲ್ಲವನ್ನು ಬಿಟ್ಟು ಒಂದು ಆನಂದ ಇದೆಯಾ? ಗುರುಗಳು ಆನಂದ, ದೇವತೆಗಳ ನಾವು ಏನು ಮಾಡ್ತೀವಿ, ದೇವತೆಗಳ ಬಗ್ಗೆ ನಾವು ಎಲ್ಲಾ ಹೋಮ ಹವನಗಳೆಲ್ಲ ಮಾಡ್ತೀವಿ, ಅದರಿಂದ ನನ್ಗೆ ಆನಂದ ಆಗುತ್ತಲ್ಲ, ಆ ಆನಂದ. ಇನ್ನ ಅರ್ಚನೆ, ಯೋಗಾಚರಣೆ, ಕುಲ, ಆಶ್ರಮ, ಹೋಮಗಳನ್ನ ಮಾಡ್ತೀನಿ, ತಪಸ್ಸನ್ನ ಮಾಡ್ತೀನಿ, ವಿಧಿಗಳು, ಇಂಥ ವಿಧಿಗಳನ್ನೆಲ್ಲ ಕರ್ಮಗಳನ್ನೆಲ್ಲ ಮಾಡ್ತೀನಿ, ವರವಧು, ಈಗ ಮದುವೆ ಆಗುವ ಹುಡುಗ ಹುಡುಗಿ, ಮತ್ತೆ ವಾಹನ, ನಮ್ಗೆ ಗಾಡಿ ತಗೊಂಡಾಗ ಯಾವ್ದಾದ್ರು ಇದು ತಗೊಂಡಾಗ ನಮ್ಗೆ ಖುಷಿ ಆಗೋದು, ವಿತ್ತ ದುಡ್ಡು, ಅದರಿಂದ ಆಗುವ ಆನಂದ, ಆತ್ಮಜ ಮಗ, ನನಗೆ ಅವನಷ್ಟು ಆನಂದ ಇನ್ಯಾವುದೂ ಆಗೋದಿಲ್ಲಲ್ಲ, ಹಾಗೆ ಆತ್ಮಜ, ಸಖ ಸ್ನೇಹಿತರಿಂದ ಆಗತ್ತೆ, ಭುವನಾದಿಗಳು, ಏನು ನನ್ನ ಮನೆ, ನನ್ನ ಜಾಗ, ಭೂಮಿ ಅಂತ ಇದೆಯಲ್ಲ, ಈ ಭುವನಾದಿಗಳು, ಇವುಗಳಲ್ಲೆಲ್ಲಾದ್ರಲ್ಲೂ ಆನಂದ ಇದೆಯಲ್ಲ ನನಗೆ, ಇದನ್ನು ಮೀರಿ ಇನ್ನೊಂದು ಆನಂದ ಇದೆಯಾ ಅಂತ ಆ ಜ್ಞಾನಶಕ್ತಿಗೆ ಕೇಳ್ತಿದ್ದಾರೆ. ತಿರ್ಗಾ ಇನ್ನೊಂದ್ ಪ್ರಶ್ನೆಗೆ ತಿರ್ಗಾ ಕೇಳ್ತಾರೆ. ಒಲ್ಲೆನಸದ ಆಗುಂತಕ ಒಲ್ಲೆನಸದ, ಯಾವಾಗ್ಲೂ ನನಗೆ ಬೇಡ ಅಂತ ಅನಿಸ್ಬೇಕು. ಜಗತ್ತಿನ ಎಲ್ಲವೂ ನನಗೆ ಸಾಕು ಅಂತ ಅನ್ಸುತ್ತೆ. ಯಾವ್ದು ದುಡ್ಡಿರ್ಲಿ, ಎಲ್ಲವನ್ನೂ ಮೂರರಲ್ಲೇ ಮಾಡಿದ್ದಾರೆ ನಮ್ಮ ಕೃಷ್ಣ ಪರಮಹಂಸರು. ಕಾಮಿನಿ, ಕಾಂಚನ, ಕೀರ್ತಿ, ಅವೆಲ್ಲವೂ ನನಗೆ ಮೊದಲು ಬೇಕು ಅನ್ಸುತ್ತೆ, ಆಮೇಲೆ ಅನುಭವಿಸ್ತೀನಿ, ಆಮೇಲೆ ಸಾಕು ಅನ್ಸುತ್ತೆ. ಅವೆಲ್ಲವೂ ಮತ್ತೆ ಬದಲಾವಣೆ ಹೊಂದುತ್ತಾ ಹೋಗುತ್ತೆ. ಅವ್ರ ಅದನ್ನ ಬಿಟ್ಟು ಒಲ್ಲೆನಿಸದ, ಆ ರೀತಿ ನನಗೆ ಬೇಡ ಅಂತ ಅನ್ಸಂತದು. ಆಗುಂತಕವಲ್ಲದ, ಮೊದ್ಲಿರ್ಲಿಲ್ಲ ಇವಾಗ ಬಂತು. ಈಗ ಮೊದಲು ನನಗೆ ದುಡ್ಡು ಇರ್ಲಿಲ್ಲ, ನಾನು ಈಗ ಶ್ರೀಮಂತ ಆದೆ. ಮೊದಲು ನಾನು ಬಡವ ಇದ್ದೆ, ಈಗ ಶ್ರೀಮಂತ ಆದೆ. ಇಲ್ಲ, ನಾನು ಈಗ ಮೊದಲು ಶ್ರೀಮಂತ ಇದೆ, ಈಗ ಬಡವ ಆದೆ. ಈ ರೀತಿ ಇವುಗಳೆಲ್ಲ ಬಂದು ಹೋಗೋದ್ ಮಾಡ್ತಿರುತ್ತೆ. ಇದಾಗ್ಲಿ, ಹೆಂಡತಿ, ಮಕ್ಕಳು, ವಸ್ತು, ಜಗತ್ತು, ಇಡೀ ಜಗತ್ತಿನಲ್ಲಿ ಎಲ್ಲವೂ ಈ ರೀತಿ ಇರುತ್ತೆ. ಅದು ಸಾಕು ಅಂತ ಅನ್ಸುತ್ತೆ. ಮತ್ತೆ ಆ ಮಧ್ಯದಲ್ಲಿ ಯಾವಾಗ್ಲೂ ಬರುತ್ತೆ, ನಾವು ಹುಟ್ಟದಾಗಿಂದಾನೇ ಬರೋದಿಲ್ಲ ಅವೆಲ್ಲ. ಆಗಂತಕವಲ್ಲದ ಪಲ್ಲಟಿಸದ, ಬದಲಾವಣೆ ಆಗದೆ ಇರೋಂಥದ್ದು. ಗುಣವರಸದ ಅಂದ್ರೆ ಯಾವ ಗುಣಗಳು, 3 ಗುಣ, ಸಾತ್ವಿಕ ಗುಣ, ರಜೋಗುಣ, ಈ ತರ ಗುಣ ಅವುಗಳಿಗೆ ಇಲ್ಲದೆ ಇರೋ ಅಂತದ್ದು. ಅವಣೆಗೆ, ಈ ಬಾಕಿವೆಲ್ಲವೂ ಒಂದು ಅಳತೆಗೆ ಸಿಗುತ್ತೆ, ಅದು ಅಳತೆಗೆ ಸಿಗದೆ ಇರೋ ಅಂತದ್ದು. ಬಿಡಿಸಲು ಬೇರೊಂದು ಅತಿಶಯ ಅದ್ರಿಗಿಂತ ಯಾವ್ದೂ ಇಲ್ವೇ ಇಲ್ಲ ಅನ್ನೋದು. ಮತ್ತೆ ಸೊಲ್ಲೆಸಬಾರದ, ನನ್ಗೆ ಹೇಳಕ್ಕೆ ಆಗ್ಬಾರ್ದು, ಅದು ವರ್ಣನೆಗೆ ನಿಲ್ಕದೇ ಇರೋ ಅಂತದ್ದು. ಆ ರೀತಿ ಆನಂದ. ಮತ್ತೆ ಬಲ್ಲವರಿಗೆ, ಯಾರು ಅನುಭಾವಿಗಳು, ಮಹಾತ್ಮರು ಇದ್ದಾರೋ, ಅವ್ರು ಅದನ್ನ ಅಪರೋಕ್ಷ ಅವ್ರ ಅನುಭವಕ್ಕೆ ಬಂದಿದೆಯಲ್ಲ, ಆ ಆನಂದ ಯಾವುದು? ಆ ಆನಂದವನ್ನ ನನಗೆ ತಿಳಿಸು. ಅದನ್ನ ಅವ್ರು ಆ ಇಚ್ಛಾಶಕ್ತಿ ನಮಗೆ ಅರ್ಥ ಆಗೋ ರೀತಿ ಅದನ್ನ ಪ್ರಶ್ನೆ ರೂಪದಲ್ಲಿ ಮಾಡ್ತಿದ್ದಾರೆ. ಆಗ ಆ ಜ್ಞಾನಶಕ್ತಿ ಹೇಳುತ್ತೆ, ಆ ನಮ್ಮ ಜ್ಞಾನದ ಬಗ್ಗೆ, ಆ ಜ್ಞಾನದ ಹೇಳ್ತಾರೆ, ಆನಂದ ಅಂದ್ರೆ ಏನದು? ಹಾಗಂದ್ರೆ ಏನದು? ನನ್ನ ಸ್ವರೂಪವೇ ಇರೋದು ಆನಂದ, ಅದರ ಸ್ವಭಾವವೇನು ಅಂತ ಹೇಳ್ತಾರೆ. ಕುಂದರೆ,
ಕುಂದದೆ, ಅದು ಯಾವಾಗ್ಲೂ ಕಡಿಮೆ ಆಗೋದಿಲ್ಲ. ಬಾಕಿ ಎಲ್ಲವೂ ಹೆಚ್ಚು ಕಡಿಮೆ ಆಗುತ್ತೆ ಜಗತ್ತಿನಲ್ಲಿರೋದು. ಇದು ಕುಂದದೆ, ಹೆಚ್ಚದೆ, ಜಾಸ್ತಿನೂ ಆಗೋದಿಲ್ಲ. ಕಡೆ ಮೊದಲಿಲ್ಲದೆ, ಮೊದಲು ಮತ್ತೆ ಕೊನೆ ಅಂತ ಅದಕ್ಕಿಲ್ಲ. ನಿಂದಣಿ ಅಣಿಮಾದಿಗಳೆಂಬ ಮಣಿ, ಎಲ್ಲಾ ಅಷ್ಟ ಸಿದ್ಧಿಗಳೂ ಇದೆ ಅದರಲ್ಲಿ. ಅದಿಗಳೆಂಬ ಆ ಮಣಿಗಳೊಡನೆ ಮಧುಕರವಾದ ಸುಖ ಅಮೃತ, ಅದು ಆನಂದವಾದ ಅಮೃತವೆನಿಸಿ ಮೆರವ ಇಂದು ಕಲಾಗರ ಗುರುಶಂಭುಲಿಂಗ ಜಯಿಸುವ ತಾನೇ ನೀನೆನ್ನನು ಚಂದದಿ ಬೆಸೆಗೊಂಡ ಸುವಸ್ತವ ನೋಡದಂದ ಬಲೆ ತಿಳಿದು. ಆ ಬ್ರಹ್ಮ ವಸ್ತು ಇದೆ, ಆ ಆನಂದ ವಸ್ತುವಿನ ಬಗ್ಗೆ ಇಲ್ಲಿವರೆಗೂ ಅವ್ರು ವರ್ಣನೆ ಮಾಡಿದ್ರು. ಇದು ಆನಂದದ ಬಗ್ಗೆ ಕೊನೆಯ ಸೂತ್ರ ಇದು. ಮುಂದೆ ಅವರು ನಿತ್ಯ ವಸ್ತುವಿನ ಬಗ್ಗೆ ಮಾಡ್ತಾರೆ. ನನ್ಗೆ ಆನಂದದ ಬಗ್ಗೆ ನನಗೆ ಹೇಗೆ ಅದು ಅನುಸಂಧಾನ ಮಾಡೋದು, ನಾನು ಇರೋದೇ ಆನಂದ ಸ್ವರೂಪ ಹೇಗೆ, ಅದನ್ನೇ ಅವ್ರೀಗ 4-5 ಸೂತ್ರಗಳಿಂದ ಹೇಳ್ಕೊಂಡ್ ಬಂದ್ರು. ಇದು ಕೊನೆಯ ಸೂತ್ರ. ಅದು ಕುಂದದೆ, ಈ ಜಗತ್ತಿನ ಅವೆಲ್ಲವೂ ಕಡಿಮೆ ಆಗತ್ತೆ, ಆದರೆ ನಾನೇನ್ ಆನಂದ ಸ್ವರೂಪ ಇದ್ದೀನಿ ಇದು ನನಗೆ ಕಡಿಮೆ ಆಗೋದಿಲ್ಲ, ಅದು ಹೆಚ್ಚು ಕಡಿಮೆ ಆಗೋದಲ್ಲ. ಜಗತ್ತಿನಲ್ಲಿರುವ ವಸ್ತುಗಳು, ವ್ಯಕ್ತಿಗಳು ಇವೆಲ್ಲವೂ ಬದಲಾವಣೆ ಹೊಂದುತ್ತೆ. ಇವೆಲ್ಲವೂ ಕಾಲ, ದೇಶ ಇವುಗಳಿಗೆ ಬದಲಾವಣೆ ಹೊಂದುತ್ತೆ. ಮತ್ತೆ ಎಲ್ಲ ಇಡೀ ಬ್ರಹ್ಮಲೋ ನಾವೆಲ್ಲ ದೇವತಾಲೋಕ, ಸ್ವರ್ಗಲೋಕ ಹೇಳ್ತೀವಲ್ಲ, ಅಲ್ಲಿಂದ ಹಿಡಿದು ಇಲ್ಲಿಯವರೆಗೂ ಯಾವ ವಸ್ತುವನ್ನೇ ಪಡೆದ್ರು ಸಾಕು ಅಂತ ಅನ್ಸೋದಿಲ್ಲ. ಆದ್ರೆ ಈ ಆನಂದ ಸ್ವರೂಪ ಏನಿದೆ, ನನ್ನ ಬ್ರಹ್ಮ ಸ್ವರೂಪ ಏನಿದೆ, ಅದು ನನಗೆ ಆ ರೀತಿ ಅಲ್ಲ. ಅದು ಈ ವಸ್ತುಗಳು ಸಿಕ್ಕಾಗ ನನಗೆ ಬೇಕು ಅಂತ ಆಮೇಲೆ ಸಾಕು ಅಂತ ಏನ್ ಅನ್ಸತ್ತಲ್ಲ, ಆ ರೀತಿ ಅದು ಗುಣಗಳಿಗೆ, ಅಳತೆಗೆ, ಮಾತಿಗೆ ಇವ್ ಯಾವ್ದಕ್ಕೂ ಸಿಗೋ ಅಂತದಲ್ಲ. ಯಾಕಂದ್ರೆ ಇದು ವ್ಯಕ್ತಿಯನ್ನ ಮೀರಿರೋದು, ಜಗತ್ತನ್ನ ಮೀರಿರೋದು. ಇವೆಲ್ಲದಕ್ಕೂ ಆಧಾರವಾಗಿರುವ ಆ ಆನಂದ ಸ್ವರೂಪ ನಾನು. ಇವೆಲ್ಲವೂ ಇದರಲ್ಲಿ ಪ್ರಕಟ ಆಗಿದೆ, ಇವೆಲ್ಲವೂ ಪ್ರತಿಬಿಂಬ ಆಗಿದೆ. ಇವಲ್ಲಿ ಸುಮ್ಮನೆ ಹಂಗೆ ಇವು ಅದರ ಆಧಾರದಲ್ಲಿ ಇವುಗಳಲ್ಲಿ ಆನಂದ ವ್ಯಕ್ತ ಆಗ್ತಿದೆಯೇ ಹೊರತು ಅವುಗಳಲ್ಲಿ ಎಲ್ಲೂ ಆನಂದ ಇಲ್ಲ. ಅವುಗಳಲ್ಲೇ ಆನಂದ ಇದ್ದಿದ್ರೆ ನಾನು ಅವುಗಳನ್ನ ಅನುಭವಿಸಿದಾಗ, ಅವುಗಳನ್ನ ಪಡೆದಾಗ ಜಾಸ್ತಿ ಆಗ್ಬೇಕಿತ್ತು. ಆದ್ರೆ ಅವುಗಳು ಕಡಿಮೆ ಆಗುತ್ತೆ, ದುಃಖಕ್ಕೀಡಾಗ್ತೀನಿ, ಒಂದಿನ ಅವು ಮರೆಯಾಗುತ್ತೆ. ಹಾಗಾಗಿ ಅವು ಯಾವುದು ನಿಜವಾದ ಆನಂದ ಅಲ್ಲ. ನನ್ನ ಸ್ವರೂಪ ಏನಿದೆ ಅದೇ ಆನಂದ ಸ್ವರೂಪ, ಅದೇ ನನ್ನ ನಿಜವಾದ ಸ್ವರೂಪ. ನಾನಿರೋದೇ ಆನಂದ ಸ್ವರೂಪ. ಮೊದಲು ಇರುವಿನ ಬಗ್ಗೆ ಹೇಳಿದ್ರು, ಆಮೇಲೆ ಅರಿವಿನ ಬಗ್ಗೆ ಹೇಳಿದ್ರು, ಆನಂದದ ಬಗ್ಗೆ ಹೇಳಿದ್ರು. ಇದಿಷ್ಟು ನನ್ನ ಸ್ವರೂಪ. ನಾನೇನಿದ್ದೀನಿ, ನನ್ನ ಬ್ರಹ್ಮ ವಸ್ತುವಿದ್ದೀನಿ, ನನ್ನ ಸ್ವರೂಪದ ಬಗ್ಗೆ ಈಗ ಅವ್ರು ಅದನ್ನೆಲ್ಲ ಅನುಸಂಧಾನ ಯಾವ ರೀತಿ ಮಾಡ್ಬೋದು, ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ. ಒಂದು ಸಲಿ ಅರಿವಿನ ಅನುಸಂಧಾನ ಇಷ್ಟ ಆಗುತ್ತೆ, ಒಂದು ಸಲಿ ಇರುವಿನ ಒಂದೇ ಮಾಡ್ತಿದ್ರೆ ಮನಸ್ಸಿಗೆ ಅದು ಇಷ್ಟ ಆಗೋದಿಲ್ಲ. ಹಾಗಾಗಿ ಅದನ್ನ ಬೇರೆ ರೀತಿ ಒಟ್ಟು ಅದೇ ರೀತಿ ಚಿಂತನಾ ಮಾಡ್ತಿದ್ರೆ ಆ ಬ್ರಹ್ಮಜ್ಞಾನ ನಮ್ಗೆ ಬಹಳ ಸುಲಭವಾಗಿ ಆಗತ್ತೆ. ಅರಿವಿನ ಅನುಸಂಧಾನನೂ ಬಹಳ ಸುಲಭ, ಇರುವಿನ ಅನುಸಂಧಾನನೂ ಸುಲಭ. ಆನಂದದ ಎಲ್ಲಾ ಅನುಭವಗಳು ಎಲ್ಲಾ ಬ್ರಹ್ಮವಸ್ತುವಿನ ಲಕ್ಷಣಗಳೇ. ಆ 5 ಲಕ್ಷಣಗಳಿಂದ ಸೇರಿ ಬ್ರಹ್ಮವಸ್ತು. ಒಂದು ಬಿಟ್ಟು ಒಂದು ಬೇರೆ ಅಲ್ಲ. ಒಂದನ್ನ ಅನುಸಂಧಾನ ಮಾಡಿದ್ರೆ ಆ 5 ಒಟ್ಟಿಗೆ ಬರುತ್ತೆ. ಇರುವಿನ ಅನುಸಂಧಾನ ಮಾಡಿದ್ರೆ ಇನ್ನ 4 ಏನ್ ಲಕ್ಷಣಗಳಿದೆ ಅದು, ಅದರ ಸ್ವಭಾವವೇ ಅದು. ಹಾಗಾಗಿ ಅರಿವು, ಇರುವು, ಆನಂದ ನನ್ನ ಸ್ವರೂಪ. ನಾನಿರೋದೇ ಆನಂದ ಸ್ವರೂಪ. ನಾನು ಈ ಸಣ್ಣ ಪುಟ್ಟ ಇವುಗಳಲ್ಲಿ ಸಿಗತ್ತೆ ಅಂತ ತುಂಬಾ ಬಳಲಾಡ್ತಾ ಇದ್ದೀನಿ, ತುಂಬಾ ಹೋರಾಟ ಮಾಡ್ತೀನಿ. ಜೀವನಾಗಿ ಇಡೀ ನನ್ನ ಬದುಕು ಪೂರ್ತಿ ಎಲ್ಲರೂ ಮಾಡೋದು ಆನಂದಕ್ಕಾಗಿ. ಆದ್ರೆ ಆ ಆನಂದ ಎಲ್ಲಿ ಸಿಗ್ತಿದೆ ಅಂತ ಗೊತ್ತಾಗೋದಿಲ್ಲ. ಆ ಕಸ್ತೂರಿ ಮೃಗದ ಉದಾಹರಣೆ ಹೇಳ್ತಾರಲ್ಲ, ಅದು ಏನು ತನ್ನೊಳಗೆ ಇರುತ್ತೆ, ಅದು ಆ ಘಮ, ಅದಕ್ಕೆ ಸುವಾಸನೆ ಅದೆಲ್ಲೋ ಹೊರಗಡೆ ಸಿಗುತ್ತೆ ಅಂತ ಏನ್ ಓಡುತ್ತೆ. ಆ ಬಿಸಿಲಿಗೆ ಇನ್ನೂ ಅದು ಅದ್ರೊಳಗಡೆ ಇರುವ ಇದು ಕರಗುತ್ತಂತ. ಆ ಸುವಾಸನೆ ಕರಗಿ ಇನ್ನೂ ಜಾಸ್ತಿ ಘಮ ಬರ್ತಿರುತ್ತೆ. ಅದಕ್ಕೆ ಇನ್ನೂ ಹೊರಗಡೆ ಅಂತ ಹೋಗಿ ತುಂಬಾ ಬಳಲಿಕೆ ಆಗಿ ಸುಸ್ತಾಗಿ ಮಲಗಿ ತನ್ನ ಮಕ್ಕಳ ಕಡೆ ತಾನು ಮುಖ ಮಾಡಿದಾಗ ಅವಾಗ ಗೊತ್ತಾಗತ್ತಂತೆ ತನ್ನ ಹತ್ರನೇ ಇದೆ ಅಂತ. ಹಾಗೆ ನನ್ನ ಜೀವನ ಪೂರ್ತಿ ನಾನು ದೇಹದಲ್ಲಿ, ಮನಸ್ಸಿನಲ್ಲಿ ಇವುಗಳನ್ನೆಲ್ಲ ಬಳಸಿ ಹೊರಗೆ ವ್ಯಕ್ತಿಗಳಲ್ಲಿ, ವಸ್ತುಗಳಲ್ಲಿ, ಭೂಮಿ, ಅಲ್ಲಿ ಇಲ್ಲಿ ಎಲ್ಲೆಲ್ಲ ಹರಡಿದೆ ಅಂತಾನೆ ಗೊತ್ತಾಗೋದಿಲ್ಲ ಭ್ರಮೆ. ಅದು ಯಾವ ರೂಪದಲ್ಲಿ ಯಾವ ಕಡೆ ಇದೆ, ಎಲ್ಲಾ ಕಡೆ ಅದು ಬಳಲಿಕೆ ಮಾಡ್ಕೊಳ್ಳುತ್ತೆ. ಇಲ್ಲಿದೆ ಆನಂದ. ದಿನಪೂರ್ತಿ ನಾವು ಆ ಆನಂದಕ್ಕೆ ನಮ್ಮ ಹೋರಾಟ ಇಲ್ಲ. ದಿನ ನಮ್ಮ ಬೆಳಗ್ಗೆ ಪ್ರಾರಂಭ ಆದ ರಾತ್ರಿಯವರೆಗೂ ನಮ್ಗೆ ಅದ್ರದ್ದೇ ಹೋರಾಟ. ಇಲ್ಲಿದೆ ನಮ್ಗೆ, ಇಲ್ಲಿ ಸುಖ ಸಿಗತ್ತೆ, ತಿಂದ್ರಾಗತ್ತೆ, ನೋಡಿದ್ರಾಗತ್ತೆ, ಕೇಳಿದ್ರಾಗತ್ತೆ, ನಾನ್ ಅನ್ಭವ್ಸಿದ್ರೆ ಆಗತ್ತೆ, ಮಾತಾಡ್ಸಿದ್ರೆ ಆಗತ್ತೆ, ಇವ್ರಿದ್ರೆ ಆಗತ್ತೆ, ಅವ್ರಿದ್ರೆ ಆಗತ್ತೆ. ಈ ರೀತಿ ದಿನ ಪೂರ್ತಿ ಏನ್ ಮಾಡ್ತೀನಲ್ಲ ಅದಷ್ಟು ಬಳಲಿಕೆ. ಅಲ್ಲೆಲ್ಲೂ ಇಲ್ವೇ ಇಲ್ಲ.
ಅಲ್ಲಿ ಇದ್ದಿದ್ರೆ ಅಲ್ಲಿ ಕಾಣಿಸ್ತಿತ್ತು, ಇದರ ಪ್ರತಿಬಿಂಬ ಅಲ್ಲಿ ಕಾಣಿಸ್ತಿದೆ. ನಾನು ಆ ಪ್ರತಿಬಿಂಬದಲ್ಲೇ ಹೋರಾಟ ಮಾಡ್ತೀನಿ, ಅದ್ರಲ್ಲೇ ನನ್ನ ಜೀವನ ಕಳೆದಿರೋದ್ರಿಂದ ನಾನು ಅಷ್ಟು ದುಃಖಿ ಆಗ್ತೀನಿ. ಅದ್ಯಾವುದೂ ನಿನ್ನ ಸ್ವರೂಪ ಅಲ್ಲ, ಅವೆಲ್ಲವೂ ಬದಲಾವಣೆ ಹೊಂದುವಂಥದ್ದು. ನೀನು ಅರಿವಿನ ಸ್ವರೂಪ, ನೀನು ಇರುವಿನ ಸ್ವರೂಪ, ನೀನು ಆನಂದ ಸ್ವರೂಪ. ಅಲ್ಲಿ ಏನು ಈ ವ್ಯಕ್ತಿ ನಾನು ಈ ಅರಿತೀನಿ ಮಾಡ್ತೀನಿ ಯಾವ ಭಾವವೂ ಇಲ್ಲ. ನಿದ್ರೆಯಲ್ಲಿ ಹೇಗೆ ಯಾವುದರ ಸ್ಪರ್ಶವೂ ಇಲ್ಲವೋ ಹಾಗೆ ಆ ಆನಂದ ಸ್ವರೂಪ ಬ್ರಹ್ಮ ಸ್ವರೂಪದಲ್ಲಿ ಯಾವುದರ ಸ್ಪರ್ಶವೂ ಇಲ್ಲ. ಅಲ್ಲಿ ನಾನು ಅಖಂಡವಾದ ಚೈತನ್ಯ ವಸ್ತು. ನಾನು ನನ್ನೊಳಗೆ ಯಾವುದರ ಸ್ಪರ್ಶವೂ ಇಲ್ಲ. ನಾನು ಹೇಗಿದ್ದೀನಿ? ನಾನು ಅರಿವು, ಇರುವು, ಆನಂದ, ನಿತ್ಯ, ಪೂರ್ಣ ವಸ್ತು. ನಾನು ಇರೋದೇ ಬ್ರಹ್ಮ ವಸ್ತು, ನಾನಿರೋದೇ ಆನಂದ ವಸ್ತು, ಚಿದಾನಂದ ರೂಪ ಶಿವೋಹಂ ಶಿವೋಹಂ. ನಾನು ಮನೋಬುದ್ಧಿ ಅಹಂಕಾರ ಚಿತ್ತಾನಿನಾಹಂ. ನಾನಿದ್ಯಾವುದೂ ನಾನಲ್ಲ. ದೇಹಾದಿಗಳು ನಾನಲ್ಲ, ದೇಹ ನಾನಲ್ಲ, ಇಂದ್ರಿಯಗಳು ನಾನಲ್ಲ, ಈ ಮನಸ್ಸು ನಾನಲ್ಲ, ಈ ಭಾವವೂ ನಾನಲ್ಲ. ಈ ಎಲ್ಲದಕ್ಕೂ ಮೂಲ ಅಹಂಕಾರ ಇದೆಯಲ್ಲ, ಆ ಅಹಂಕಾರನೇ ನಾನಲ್ಲ. ಅದಕ್ಕೆ ಆಧಾರವಾಗಿರುವ ಆ ಬ್ರಹ್ಮವಸ್ತು ನಾನು. ಈ ರೀತಿಯ ಅನುಸಂಧಾನ ಮಾಡ್ತಾ ಇದ್ರೆ ನನಗೆ ವ್ಯಕ್ತಿಯ ಭಾವ ತಾನೇ ಕಡಿಮೆ ಆಗ್ತಾ ಹೋಗುತ್ತೆ. ಒಂದು ದಿನ ಅದಕ್ಕೆ ಅಸ್ತಿತ್ವ ಇಲ್ಲ ಅನ್ಸುತ್ತೆ. ನಿನ್ನೆ ಕೊನೆಯ ಸೂತ್ರದಲ್ಲಿ ಹೇಳ್ತಿದ್ರಲ್ಲ, ಹೇಗೆ ನನಗೆ ಬ್ರಹ್ಮಜ್ಞಾನ ಆಗ್ಬೇಕಂದ್ರೆ ನಾನು ಇವೆಲ್ಲವನ್ನು ಅರಿತಿದ್ದೀನಿ ಅನ್ನುವ ಆ ನಾನು ಸಹ ಹೋಗ್ಬೇಕು. ಈ ಮೂರನ್ನು ಮೊದಲು ಪ್ರಾರಂಭದಲ್ಲಿ ಸಾಧಕರು ಈ ಮೂರನ್ನ ಮೊದಲು ಪ್ರತ್ಯೇಕ ಆಗ್ಲೇಬೇಕು. ದೇಹದಿಂದ ನಾನು ಪ್ರತ್ಯೇಕ ಆಗಬೇಕು. ದೇಹದ ಯಾವುದೇ ಆದ್ರೂ ನನಗಾಗಬಾರ್ದು. ದೇಹದಲ್ಲಿ ಎಲ್ಲೇ ನಿನಗೆ ಈಗ ದೇಹದಲ್ಲಿ ನಿನಗೆ ಏನಾದ್ರೂ ನೋವಾಗಿದೆ, ನನಗೆ ಯಾಕೆ ಅದ್ರದ್ದು ಅನುಭವ ಬರುತ್ತೆ? ನಿನ್ನ ದೇಹದಲ್ಲಾಗಿರೋದು ನನಗೆ ಯಾಕೆ ಗೊತ್ತಾಗುತ್ತೆ? ನಿನ್ಗೆ ಕಣ್ಣೋವು ಬಂದಿದೆ, ನನಗ್ ಗೊತ್ತಾಗುತ್ತಾ? ನೀನ್ ಹೇಗೆ ಗೊತ್ತಾಗುತ್ತೆ? ಇಲ್ಲ, ನನ್ನವರು ಅಂತಿದ್ರೆ ಅದು ನನಗಾಗೋದಿಲ್ಲ, ನನ್ಗಾಗಿದೆ ಅಂತ ಭಾವಿಸ್ತೀನಿ. ಬರೀ ಈ ಭಾವನೆಯನ್ನ ಮಾಡ್ತೀನಿ, ನನಗೆ ಯಾವುದೂ ಆಗೋದಿಲ್ಲ. ಹೇಗೆ ನಿನ್ನ ದೇಹಕ್ಕಾಗ ನಿನಗೆ ಹಸಿವೆ ಆಗಿರೋದು ನನಗ್ ಗೊತ್ತಾಗೋದಿಲ್ಲ, ನೀನ್ ಹೇಳಿದ್ರೆ ಮಾತ್ರ ಗೊತ್ತಾಗೋದು. ಇಲ್ಲ ನನಗ್ ಗೊತ್ತಾಗುತ್ತೆ ಅಂತ ಇಲ್ಲ. ತಾಯಿ ಗಂಡ ಈ ಮನೆ ವ್ಯವಹಾರದಲ್ಲಿ ಹೇಳ್ತಿರ್ತಾರಲ್ಲ, ನಮ್ಮ ಮಕ್ಳಿಗಾದ್ರೆ ನಮ್ಗೆ ಗೊತ್ತಾಗಲ್ವಾ, ನನ್ ಗಂಡನ್ಗಾಗ, ಅದೆಲ್ಲವೂ ಬರೀ ಭಾವನೆಯಲ್ಲಿ. ನಿಜ ಅವ್ರಿಗೆ ಆಗಿದ್ ನಮ್ಗೆ ಯಾವುದೂ ಗೊತ್ತಾಗ್ತಿರೋದಿಲ್ಲ. ಆ ನನ್ನದು ನನ್ನವರು ಅಂತ ಇರುತ್ತಲ್ಲ, ಆ ಭಾವದಲ್ಲಿ ಆ ರೀತಿ ನಮ್ಗೆ ಅನಿಸ್ತಿರತ್ತೆ ಹೊರತು ಅವರ ದೇಹದಲ್ಲಾಗೋದು ನಮ್ಗೆ ಏನೂ ಆಗೋದಿಲ್ಲ, ನಮ್ಗೇನೂ ಅದ್ರ ಸ್ಪಷ್ಟ ಇಲ್ಲ. ಹೇಗೆ ನಿನ್ನ ನಾನು ಎದುರಿಟ್ಟು ನೋಡ್ತೀನಿ, ಹಾಗೆ ನನ್ನ ದೇಹವನ್ನ ನಾನು ಎದುರಿಟ್ಟು ನೋಡ್ಬೇಕು. ನನ್ನ ದೇಹವನ್ನ ನಾನು ಯಾವಾಗ ಎದುರಿಟ್ಟು ನೋಡ್ತೀನಿ ಆಗ ಅದರ ಸುಖ ದುಃಖಗಳೇ ನನಗೆ ಇಲ್ದೇ ಇರಂಗಾಗದು. ಆಗ ನನಗೆ ಅದರ ಯಾವುದರ ಸ್ಪರ್ಶವೂ ಇಲ್ಲ. ಈಗ ಹೊರಗಡೆ ಯಾರೋ ಹೋಗ್ತಾ ಇರ್ತಾರೆ, ಎಷ್ಟೋ ಜನ ಹೋಗ್ತಿರ್ತಾರೆ, ಅವ್ರ ಬಗ್ಗೆ ನಮ್ಗೇನಾಗುತ್ತೆ? ಅವ್ರು ಯಾರೋ ಅಲ್ಲಿ ಬಿದ್ರು, ಬರೀ ಸುಮ್ಮನೆ ಏನೋ ಒಂದ್ ಸ್ವಲ್ಪ ಅನಿಸ್ಬೋದು, ಓ ಬಿದ್ರು ಅಷ್ಟೇ ಅನಿಸ್ಬೋದು. ಆಗ ನನ್ಗೇನಾದ್ರೂ ಅವರಿಂದ ಆಗತ್ತಾ? ಏನಾದ್ರು ಅವ್ರಿಗಾದ್ರೂ ನಮ್ಗಾಗತ್ತ? ಬೇರೆ ಯಾರೋ ಜಗಳ ಆಡ್ತಿದ್ದಾರೆ, ನನ್ಗೇನಾದ್ರೂ ಅದ್ರ ಪರಿಣಾಮ ಆಗತ್ತಾ? ಯಾವಾಗ ನನ್ನವ್ರು ಅಂತೀನಲ್ಲ, ನನ್ ಕಡೆಯವ್ರು ಇದ್ದಾರ ಅಲ್ಲಿ ಫಸ್ಟ್ ಏನಾದ್ರು ಆದ ತಕ್ಷಣ ನನ್ನವ್ರು ಇದ್ದಾರ ಅಂತ ನೋಡ್ತೀವಿ. ತುಂಬಾ ಗಾಬರಿ ಇಲ್ಲ ಅಂದ ತಕ್ಷಣ ಪೂರ್ತಿ ಸಮಾಧಾನ ಆಗ್ಬಿಡ್ತೀವಿ. ಅಲ್ಲಿ ಘಟನೆ ನಡೆದಿದೆ, ನನ್ನವ್ರು ಆಗಿದೆ, ನನ್ಗಾಗದೇ ಇಲ್ವಲ್ಲ. ಬರೀ ಆ ನಾನು ನನ್ನವ್ರು ಅಂದಿರ್ತೀನಲ್ಲ, ಅದು ಅಷ್ಟು ಆಧ್ಯಾತ್ಮತೆ. ರಜನೀಶ್ ಅವರು ಒಂದು ಕತೆ ಹೇಳ್ತಾರೆ, ಅದನ್ನ ಮಾರ್ವಾಡಿ ಕತೆ. ಅವನೊಂದು ಮನೆ ತಗೊಂಡಿರ್ತಾನೆ, ಅವನು ಒಬ್ಬ ಮಾರ್ವಾಡಿ. ಅವನ ಅದನ್ನ 10 ಲಕ್ಷಕ್ಕೆ ಮಾರ್ಬೇಕು ಅಂತ ಇರ್ತಾನೆ. ಅವನಿಗೆ ಬಹಳ ಕಷ್ಟ ಬಂದ್ಬಿಟ್ಟಿರುತ್ತೆ. ಆ ಮನೆನ ಮಾರಾಟ ಮಾಡ್ಬೇಕು ಅಂತ ಇರ್ತಾನೆ. ಅವನ 3 ಮಕ್ಕಳು, ಅವನಿಗೆ 3 ಜನ ಮಕ್ಳು ಇರ್ತಾರೆ. ಆ ಮನೆನ ಮಾರಾಟ ಮಾಡ್ಬೇಕು, ಅವ್ನು ಯಾವ್ದೋ ಊರ್ಗ್ ಹೋಗ್ಬೇಕಾಗಿರುತ್ತೆ. ಅವನ್ ಮಕ್ಳಿಗೆ ಹೇಳ್ಬಿಟ್ಟು ಹೋಗಿರ್ತಾರ ಅವ್ರು, ಈ ರೀತಿ ನಾನ್ ಬಂದಾಗ ಅದನ್ನ, ಅವ್ರು ಯಾರಾದ್ರು ಬರ್ತಾರೆ ಅವರು, ಅವ್ರಿಗೆ ಬಂದಾಗ ಆ ಮನೆನ ಕೊಡು ಅಂತ. ಅವ್ನ್ ಮಾರ್ವಾಡಿ ಊರಿಂದ ವಾಪಸ್ ಬರೋ ಅಷ್ಟೊತ್ತಿಗೆ ಆ ಮನೆಗ್ ಬೆಂಕಿ ಬಿದ್ಬಿಟ್ಟಿರುತ್ತೆ. ಅವ್ನ್ ಮೊದ್ಲೇ ತುಂಬಾ ಸಾಲ್ಗಾರ ಆಗಿರ್ತಾನೆ, ಬಹಳ ತಾಪ ಆಗಿರುತ್ತೆ. ಬಹಳ ಗಾಬರಿ ಆಗ್ಬಿಡ್ತಾನೆ ಅವನು. ಇರೋ ಒಂದು ಮನೆ, ಅದನ್ನ ಮಾರಿ ನನ್ ಸಾಲ ತೀರ್ಸ್ಕೋಬೇಕು ಅಂತಿದ್ದೆ, ಆ ಮನೆಗ್ ಬೆಂಕಿ ಬಿದ್ಬಿಟ್ಟಿದ್ಯಲ್ಲ ಅಂತ. ಆಗ ಒಬ್ಬ ಮಗ ಅಂತಾನೆ, ಅಪ್ಪ ಏನು ಗಾಬರಿ ಆಗ್ಬೇಡ, ಆ ಮನೆನಾಗ್ಲೇ ನಾನ್ ಮಾರ್ಬಿಟ್ಟಿದೀನಿ ನಾನು ಅಂತ ಅಂತಾನೆ. ಇವ್ನ್ಗ ಪೂರ್ತಿ ಏನ್ ಅಷ್ಟು ದುಃಖ ಆಗಿತ್ತಲ್ಲ, ಒಂದೇ ಕ್ಷಣ ಕಡಿಮೆ ಆಗ್ಬಿಡ್ತು. ಆ ಮನೆಗಲ್ಲಿ ಬೆಂಕಿ ಬಿದ್ದಿದೆ, ಎಲ್ಲಾ ಘಟನೆಗಳು ಹಾಗೆ ನಡೀತಿದೆ, ಇವನಿಗೆ ಆರಾಮ ಆಗ್ಬಿಡ್ತು. ಯಾಕೆ? ನಂದಲ್ಲ ಅಂತ ಆಗೋಯ್ತಲ್ಲ. ಅವಾಗ ಅವನ ಆರಾಮಾದ. ಎರಡನೇ ಮಗ ಅಂದ, ಅಪ್ಪ ಇಲ್ಲ ಮಾತುಕತೆ ಆಗಿದೆ, ಆದ್ರೆ ಇನ್ನೂ ದುಡ್ಡು ಬಂದಿಲ್ಲ. ತಿರ್ಗಾ ಪ್ರಾರಂಭ ಆಯ್ತು ಅವನಿಗೆ ದುಃಖ. ಮನೆ ಹಾಗೆ ಉಳಿತಿದೆ, ಘಟನೆ ಹಾಗೆ ನಡೀತಿದೆ, ಇವನ್ ಅಲ್ಲೇ ಇದ್ದಾನೆ, ಇವನಿಗೆ ಏನು ಆಗಿಲ್ಲ, ಅದು ಅಲ್ಲಿಗೆ ಅದೆಲ್ಲಾ ನೋಡ್ತಿದ್ದಾನೆ. ಎರಡನೇ ಮಗ ಅಂದ, ಇಲ್ಲಪ್ಪ ಬರೀ ಅಲ್ಲಿ ಮಾತುಕತೆ ಆಗಿದೆ, ದುಡ್ಡು ಬಂದಿಲ್ಲ. ತಿರ್ಗಾ ಇವರಿಗೆ ತಿರ್ಗಾ ಅವಾಗ ತಿರ್ಗಾ ಮೂರನೇ ಮಗ ಅಂದ, ಇಲ್ಲಪ್ಪ ನನಗ್ ದುಡ್ಡು ಕೊಟ್ಬಿಟ್ಟು ಹೋಗಿದ್ದಾರೆ. ಪೂರ್ತಿ ಆರಾಮಾಗ್ಬಿಟ್ಟ. ಏನಾದ್ರೂ ಇವನ ದೇಹದಲ್ಲಿ ವ್ಯತ್ಯಾಸ ಆಗಿದೆಯಾ?
ಇವನ ಮನಸ್ಸಿನಲ್ಲಿ, ಇವನಲ್ಲಿ, ವ್ಯಕ್ತಿಯಲ್ಲಿ, ಜೀವನದಲ್ಲಿ ಏನಾದ್ರೂ ಬದಲಾವಣೆ ಆಗಿದ್ಯಾ? ಇವನಲ್ಲಿ ಏನೂ ಆಗಿಲ್ಲ. ಎಲ್ಲಾ ಎದುರುಗಡೆ ಘಟನೆಗಳು ನಡೀತಿರೋದು. ನನ್ ಮನೆ ಅಂತ ಏನಿತ್ತಲ್ಲ ಅವುಗಳು ಅವನಿಗೆಲ್ಲಾ ಸುಖ ದುಃಖ ಉಂಟು ಮಾಡ್ತಾ ಇದ್ದಿದ್ದು. ಹಾಗೆ ನನ್ನ ದೇಹ, ನನ್ನ ಮನೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ಈ ಏನು ನಾನು ನಾನು ನಂದು ಅಂತ ಭಾವನೆ ಮಾಡ್ತಿದ್ದೀನಲ್ಲ ಅವು ನನಗೆ ಸುಖ ದುಃಖ ಉಂಟು ಮಾಡ್ತಾ ಇರೋದು. ನನ್ನ ಮೊಬೈಲ್ ಅದು ಹೊರಗಡೆ ಇದ್ದಾಗ ನನ್ಗೆ ಏನೂ ತೊಂದರೆ ಕೊಟ್ಟಿಲ್ಲ, ಅಂಗಡಿಯಲ್ಲಿ ಇದ್ದಾಗ ತೊಂದರೆ ಕೊಟ್ಟಿಲ್ಲ. ನಾನು ಅದನ್ನ ಯಾರಿಗಾರು ಕೊಟ್ಬಿಟ್ರು ಬೇಡ ನನಗೆ ಕೊಟ್ಟ ಮೇಲೂ ನನಗ್ ದುಃಖ ಮಾಡಲ್ಲ. ಅದು ನಂದು ಅಂತ ಇರುತ್ತಲ್ಲ ಅದು ಎಷ್ಟು ನನಗೆ ತಾಪ ಕೊಡುತ್ತದು. ಬರೀ ಅದು ಮೊದ್ಲು ತಗೋಬೇಕಾದ್ರೆ ಏನು ಅದು ಆವರಿಸ್ತಾ ಇದೆ ನನಗೆ ಅಂತ ಗೊತ್ತೇ ಆಗೋದಿಲ್ಲ. ಎಷ್ಟು ವ್ಯಕ್ತಿಗಳನ್ನ, ವಸ್ತುಗಳನ್ನ, ಇವುಗಳನ್ನ ಸಂಗ್ರಹ ಮಾಡ್ತೀವಿ, ಅಷ್ಟು ನಾನು ಗಟ್ಟಿ ಆಗ್ತಾ ಹೋಗುತ್ತೆ, ಅಷ್ಟು ದುಃಖಿ ಆಗ್ತೀನಿ. ಅದಕ್ಕೆ ಎಲ್ಲಾ ಸಾಧಕರಿಗೂನು ಮಹಾತ್ಮರು ಎಲ್ಲಾರು ಅಪರಿಗ್ರಹ, ಎಷ್ಟು ನಿನ್ನ ಕಡಿಮೆ ವಸ್ತುಗಳು, ಎಷ್ಟು ನೀನು ಕಡಿಮೆ ವ್ಯಕ್ತಿಗಳು, ಇವನ್ನೆಲ್ಲ ಎಷ್ಟು ಕಡಿಮೆ ಇರ್ತೀಯೋ ಅಷ್ಟು ಆರಾಮ್ ಇರ್ತೀಯ. ಅದಕ್ಕೆ ಸನ್ಯಾಸ ಆಗಿದ್ದು. ಯಾಕಂದ್ರೆ ಸ್ವಲ್ಪ ಅವನ್ ಆರಾಮ್ ಇರ್ತೀವಿ. ಈಗ ನಮ್ಗೆ ಎಷ್ಟು ಕಡೆ ನಾನು ಎಲ್ಲಿವರೆಗೂ ಹರಡೋಗಿದೆ ಅಂದ್ರೆ ಮೊಮ್ಮಕ್ಳು, ಮರಿ ಮೊಮ್ಮಕ್ಳು ಅಲ್ಲೆಲ್ಲೋ ಆಗಿರುತ್ತೆ. ಅವ್ರೆಲ್ಲೋ ಫಾರಿನ್ ಅಲ್ಲಿ ಇರ್ತಾರೆ, ಇಲ್ಲೆಲ್ಲೋ ಪೇಪರ್ ಅಲ್ಲಿ ಓದ್ತೀವಿ ಆ ದೇಶದಲ್ಲಿ ಈ ರೀತಿ ಆಯ್ತು, ನನ್ ಮಕ್ಳಿಗಾಯ್ತಾ, ನನ್ ಮೊಮ್ಮಕ್ಳಿಗಾಯ್ತಾ, ಇಲ್ಲೇ ಎಷ್ಟು ಪರಿತಾಪ ಮಾಡ್ತೀವಲ್ಲ. ಅವೆಲ್ಲವೂ ನಂದು ನಾನು ಇಷ್ಟೇ ಭಾವನೆಗಳಲ್ಲಾಗ್ತಿರೋದು. ಹೊರಗಡೆ ಅಲ್ಲೆಲ್ಲೂ ವ್ಯಕ್ತಿಗಳಲ್ಲಿ ಅಲ್ಲೂ ಏನೂ ಆಗಿಲ್ಲ, ಬೇರೆ ಯಾರಿಗಾದ್ರೂ ನಮ್ಗಾಗೋದಿಲ್ಲ. ಎಲ್ಲಿ ನನ್ನವರು ನಾನು ಅಂತ ಭಾವಿಸ್ತೀನಲ್ಲ ಬರೀ ಭಾವನೆ. ಭಾವನೆ ಅಂದ್ರೆ ಏನು? ಅವಕ್ಕೆ ಸ್ವತಂತ್ರವಾದ ಅಸ್ತಿತ್ವ ಇಲ್ಲ, ಬರೀ ಕಲ್ಪಿಸಿರೋದು. ಅದು ನಾನ್ ಕಲ್ಪಿಸಿರೋದು. ನಾನು ನನ್ನ ಹೆಂಡತಿ, ಇವ್ರು ನನ್ನ ಗಂಡ ಅಂತ ಕಲ್ಪಿಸಿರೋ ಭಾವನೆ ನನ್ಗೆ ಸುಖ ದುಃಖ. ಅವ್ರ ವ್ಯಕ್ತಿ ಇದ್ದಾರೆ, ಇವ್ರು ನನ್ನ ಮಗಳು ಅಂತ ಭಾವಿಸ್ದೆ, ಅದು ನಿನಗೆ ಸುಖ ದುಃಖ. ಅವ್ರ ವ್ಯಕ್ತಿ ಅವರೇ ಇದ್ದಾರೆ, ಬೇರೆಯವ್ರ ಮಗಳಾಗಿ ಕಾಣಿಸೋದಿಲ್ಲ, ಬೇರೆಯವ್ರ ಗಂಡಾಗಿ ಕಾಣಿಸಲ್ಲ, ಬೇರೆಯವ್ರಿಗೆ ಹೆಂಡತಿಯಾಗಿ ಕಾಣಿಸಲ್ಲ. ನನಗ್ ಮಾತ್ರ ಅವರೆಲ್ಲ ಆತರ ಕಾಣಿಸ್ತಿರುತ್ತೆ, ನನಗ್ ಮಾತ್ರ ಸುಖ ದುಃಖ ಉಂಟಾಗ್ತಿರುತ್ತಲ್ಲ. ನನ್ನ ಭಾವನೆ ಅದು. ನಾನು ನನ್ನದು ಅನ್ನೋ ಭಾವನೆಗಳಿದೆಯಲ್ಲ ಅವು ನನ್ನನ್ನ ಇಷ್ಟೊಂದು ಹೋರಾಟ ಮಾಡಿಸ್ತಿದೆ. ಹಾಗೆ ಹೊರಗೆ ಎಷ್ಟು ನಾನು ಅವನ್ನೆಲ್ಲವೂ ನನಗ್ ಮಾಡ್ತಿದ್ಯೋ ಹಾಗೆ ಅವೆಲ್ಲವೂ ಕಾರಣ ನನ್ನ ದೇಹದ ಮೇಲೆ ನಿಂತಿರೋದು. ನನಗೆ ದೇಹ ಭ್ರಮೆ ಅಂತ ಇದೆಯಲ್ಲ, ಆ ಭ್ರಮೆ ಇನ್ನ ಮುಂದಿನದು ನನ್ನದು ನಂದು ಇವೆಲ್ಲಾ ಹೊರಗಡೆ ಭ್ರಮೆಗಳು. ಈ ನಾನು ದೇಹ ಭ್ರಮೆ ಹೋಯ್ತು ಅವೆಲ್ಲವೂ ಹೊರಟೋಗುತ್ತೆ. 10 ಮಡಿಕೆಗಳನ್ನ ಜೋಡ್ಸಿದೀರ, ಮೇಲ್ಗಡೆ ಎಷ್ಟಾರು ಮಡಿಕೆಗಳಿರ್ಲಿ, ಕೆಳಗಡೆ ಮಡಿಕೆನ ಒಡೆದ್ರೆ ಅಷ್ಟು ಏನ್ ಬಿದ್ದೋಗುತ್ತೋ ಹಾಗೆ ಈ ನಾನು ದೇಹ ಭ್ರಮೆ ಇದನ್ನ ಹೋದ್ರೆ ಅಷ್ಟು ಹೊರಗಡೆ ಹೋಗ್ಬಿಡತ್ತೆ. ಹೊರಗಡೆದೆ ನಾವು ಒಂದೊಂದನೆ ಬಿಡಿಸ್ಕೊಳ್ಳೋದಕ್ಕೆ ಬಹಳ ಕಷ್ಟ ಅವೆಲ್ಲ. ಅದಕ್ಕೆ ಜ್ಞಾನ ಬಹಳ ಸುಲಭ. ಈ ಏನು ನಾನಿಲ್ಲದೊಡೆ ನಮ್ ತೋರದಾಗಿ ತನ್ನಂ ಮೊದಲರಿ, ನಾನನ್ನೋದೇ ತುಂಬಾ ಮುಖ್ಯ. ನನ್ನ ಬಗ್ಗೆ ಸಂಶೋಧನೆ ಮಾಡೋದೇ ಅತಿ ಶ್ರೇಷ್ಠ. ಜ್ಞಾನ ಚಿಂತನ ಅಂದ್ರೇನೆ ಅದು. ನಾನ್ ಯಾರು, ನಾನಂದ್ರೆ ಏನು, ದೇಹ ಅಂದ್ರೆ ದೇಹ ನಾನಾಗಿದ್ರೆ ಆ ದೇಹದ ಸುಖ ದುಃಖಗಳೆಲ್ಲ ನಾನು ಅನುಭವಿಸಿದೀನಲ್ಲ. ನನಗೀಗ ಅನಿಸ್ತಾ ಇರೋದು ದೇಹ ನಾನೇ, ಮನಸ್ಸು ನಾನೇ, ಜೀವ ನಾನೇ, ನಾನು ಇವೆಲ್ಲವೂ ನಾನಿದ್ದೀನಿ, ನಾನು ಇವನ್ನ ಅನುಭವಿಸ್ತಾ ಇದ್ದೀನಿ. ಯಾಕೆ ನನ್ನ ಅನುಭವಕ್ಕಿದೆ ಅಂತ ನನಗ್ ಅನಿಸ್ತಿದೆ. ಆದ್ರೆ ಮಹಾತ್ಮರಂತಿದ್ದಾರೆ, ಈ ರೀತಿ ನೀನ್ ವಿಚಾರ ಮಾಡಿ ನೋಡು, ಸ್ವಲ್ಪ ವಿವೇಕ ಮಾಡಿ ನೋಡು. ದೇಹ ನಾನು ಅಂತೀಯಲ್ಲ, ಏನ್ ಮಾಡಿದ್ಯಾ ನೀನ್ ಅದ್ರಲ್ಲಿ? ಏನು ಕಣ್ಣು ನೀನ್ ಮಾಡಿದ್ಯಾ? ಇಂದ್ರಿಯಗಳನ್ನ ನೀನು ಮಾಡಕ್ ಬರುತ್ತಾ? ದೇಹಗಳಲ್ಲಿ ಯಾವ್ದನ್ನ ನೀನ್ ಮಾಡಿದ್ಯಾ? ಬರೀ ನಾನು ಅಂತ ನೀನ್ ಮಾಡ್ತೀಯಲ್ಲ. ಕಣ್ಣು ತಾನ್ ನೋಡುತ್ತೆ, ನಾನ್ ನೋಡ್ತೀನಿ ಅಂತ ಹೋಗ್ತೀನಿ. ಮನಸ್ಸು ತಾನ್ ಮಾಡುತ್ತೆ, ಮನಸ್ಸು ನಾನು ಅಂತ ಮಾಡ್ತೀನಿ. ಅಹಂಕಾರ, ಇದೆಲ್ಲದಕ್ಕೂ ಮೂಲ ಕಾರಣ ಅಹಂಕಾರ. ನಾನು ಅನ್ನೋ ಆ ಅಜ್ಞಾನ ಇದೆಯಲ್ಲ, ಅದು ಇದ್ರೊಳಗಡೆ ಎಲ್ಲ ಪ್ರವೇಶ ಮಾಡಿ ತಾನೇ ಸತ್ಯ ಇದೆ, ಇವೆಲ್ಲವೂ ಸತ್ಯ ಇದೆ ಅಂತೆಲ್ಲ ಮಾಡಿ ನನಗೆ ಸುಖ ದುಃಖ ಉಂಟು ಮಾಡ್ತಿದೆ. ದೇಹದ ಸ್ವಭಾವ ಅದು ಬದಲಾವಣೆ ಆಗೋದು, ಅದು ಒಂದೇ ರೀತಿ ಇರೋದಲ್ಲ. ಆದ್ರೆ ನನಗೇನ್ ಅನ್ಸ್ಬಿಡತ್ತೆ, ನಾನು ಅನ್ನೋ ಅಜ್ಞಾನ ಇರೋದ್ರಿಂದ ದೇಹ ಸತ್ಯ ಇದೆ, ನನಗ್ ಹೀಗೆ ಇರ್ಬೇಕು, ಅದು ಹೀಗೆ ಸಾಯಗಂಟ ಇರ್ಬೇಕು, ಅದು ಕಾಯಿಲೆ ಬರಬಾರ್ದು, ಅದು ಏನು ಆಗ್ಬಾರ್ದು, ಮುಪ್ಪಾಗ್ಬಾರ್ದು, ಅದ್ ನಾನ್ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅಂತ ನನಗ್ ಬಹಳ ಭ್ರಮೆ ಅದ್ರ ಮೇಲೆ. ಅದ್ರ ಸ್ವಭಾವ ಏನಿದೆ ಅದ್ ಬದಲಾವಣೆ ಹೊಂದುತ್ತೆ. ಅದ್ ಬದಲಾವಣೆ ಹೊಂದುತ್ತಲ್ಲ ಅದು ನನಗ್ ದುಃಖ ಆಗುತ್ತೆ. ನನಗೆ ಅದ್ರ ಬಗ್ಗೆ ತಪ್ಪು ಕಲ್ಪನೆ ಇದೆಯಲ್ಲ, ದೇಹ ಹೀಗೆ ಇರ್ಬೇಕು, ಸಶಕ್ತ ಆಗಿರ್ಬೇಕು, ಬದಲಾವಣೆ ಹೊಂದಬಾರ್ದು, ಮುಪ್ಪಾಗ್ಬಾರ್ದು, ಕಾಯಿಲೆ ಬರಬಾರ್ದು ಅನ್ನೋದು ನನಗಿರೋದು ಭ್ರಮೆ. ಆ ಭ್ರಮೆ ನನಗೆ ಸುಖ ದುಃಖ ಉಂಟು ಮಾಡ್ತಿದೆ, ದೇಹ ನನಗೆ ಸುಖ ದುಃಖ ಉಂಟು ಮಾಡ್ತಿಲ್ಲ. ದೇಹ ಜಡ, ಅದು ತನ್ನ ಕಾರ್ಯವನ್ನ ಏನ್ ತಾನ್ ಸುಮ್ನೆ ಮಾಡ್ಕೊಂಡು ಹೋಗ್ತಿರುತ್ತೆ. ಅಲ್ಲಿ ಸುಖ ಇಲ್ಲ, ದುಃಖ ಇಲ್ಲ, ಏನಿಲ್ಲ, ತಾನೇ ರಕ್ತ ಪರಿಚಲನೆ, ತನ್ನ ಆಹಾರವನ್ನ ತಾನೇ ಹೇಗ್ ಬೇಕೋ ಹಾಗೆ ಮಾಡ್ಕೊಳತ್ತೆ. ತನಗೆ ಏನ್ ಬೇಕು ಸಾಮರ್ಥ್ಯ, ಎಲ್ಲಾ ದೇಹದ ಎಲ್ಲಾ ಕ್ರಿಯೆಗಳು ತಾನ್ ನಡೀತಿರುತ್ತೆ.
ನಾನ್ ಯಾವುದೂ ನನ್ನೊಳಗಡೆ ನನ್ಗೆ ಮಾಡೋ ಸಾಮರ್ಥ್ಯನೇ ಇಲ್ಲ. ಸುಮ್ನೆ ಎಲ್ಲದ್ರೊಳಗಡೆನೂ ಹೋಗಿ ನಾನು 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 ಅಂತ ಪ್ರವೇಶ ಮಾಡ್ತೀನಿ. ಹಾಗೆ ಮನಸ್ಸಿನಲ್ಲೂ ಅಷ್ಟೇ, ಮನಸ್ಸು ತನ್ನ ಕೆಲಸವನ್ನ ತಾನು ಏನ್ 5 ಇದೆ ಅವುಗಳು ನಡೀತಾ ಇರುತ್ತೆ. ಅದೆಲ್ಲಾ ನಾನು ನಾನು ಅಂತ ಹೋಗ್ತೀನಿ. ಹಾಗಾಗಿ ನನ್ಗೆ ಅವೆಲ್ಲವೂ ಸುಖ ದುಃಖ ಉಂಟಾಗ್ತಿದೆ. ಇವೆಲ್ಲವನ್ನೂ ಅರಿವು ನೀನು. ಈಗ ದೇಹವನ್ನ ನೋಡ್ಬೋದಲ್ಲ ನೀನು. ಈ ದೇಹ ಈಗಿತ್ತು, ಕನಸಲ್ಲಿ ಇಲ್ಲ, ಕನಸಲ್ಲಿ ಬೇರೆ ದೇಹ ಆಗಿದೆ, ನಿದ್ರೆಯಲ್ಲಿ ಬೇರೆ ಇದೆ. ಈ ರೀತಿ ಎಲ್ಲವನ್ನು ಅರಿತಿಯಲ್ಲ, ಆ ಅರಿವು ನೀನು, ಆ ಇರುವು ನೀನು, ಆ ಆನಂದ ಸ್ವರೂಪ ನೀನು. ನಿನ್ನ ಸ್ವರೂಪವೇ ಆನಂದ ಸ್ವರೂಪ. ನೀನು ಜೀವನಾಗಿ ಎಷ್ಟು ವಿಚಾರ ಮಾಡ್ತೀಯ ಅಷ್ಟು ನೀನು ದುಃಖಿ ಆಗ್ತೀಯ. ಇನ್ನು ಅದು ಅದು ಇನ್ನೂ ಸಂಸ್ಕಾರವನ್ನ ಬೆಳೆಸ್ತಾ ಬೆಳೆಸ್ತಾ ದೊಡ್ಡ ಸಮುದ್ರ, ಅದೊಂದು ದೊಡ್ಡ ಹೊಳೆ ತರ ಆಗ್ಬಿಟ್ಟಿರತ್ತೆ ಅದು. ತಿರ್ಗಾ ಅದನ್ನೇ ಮಾಡೋದು, ಅದನ್ನೇ ವಾಸನ. ನಾನೇ ಅದನ್ನ ಮಾಡೋದು, ಅದೇ ವಾಸನೆಯನ್ನ ಮಾಡೋದು, ತಿರ್ಗಾ ಅದೇ ವಾಸನೆಯನ್ನ ಬೆಳೆಸ್ಕೊಳ್ಳೋದು. ಅದೇ ಜನ್ಮ ಜನ್ಮಾಂತರವರೆಗೂ ಕಾರಣ ಆಗಿರೋದು. ನನ್ನ ಇಲ್ಲಿಯವರೆಗೆ ದೇಹದ ಇದ್ರ ಬಗ್ಗೆ ಇಷ್ಟೊಂದು ಭ್ರಮೆ ಯಾಕೆಂದ್ರೆ ಅದನ್ನೇ ಮಾಡೋದು, ಅದನ್ನೇ ತಿರ್ಗಾ ವಾಸನ ಅನುಭವಿಸೋದು. ಅದ ಜೀವನಾಗಿ ನಾನು ಎಷ್ಟು ಮಾಡ್ತೀನಿ ಅಷ್ಟು ನಾನು ದುಃಖಿ ಆಗ್ತೀನಿ. ಅದ್ರ ಬದ್ಲ ನಾನು ಆ ಬ್ರಹ್ಮ ವಸ್ತು ನಾನು, ಈ ರೀತಿಯ ಚಿಂತನ ಮಾಡು. ನಾನು ಇರೋದೇ ಆ ಬ್ರಹ್ಮ ವಸ್ತು. ನಾನು ಈಗ ಜೀವತ್ವ ಕಳೆದು ಬ್ರಹ್ಮ ವಸ್ತು ಆಗೋದಿಲ್ಲ. ನಾನಿರೋದೇ ಬ್ರಹ್ಮ ವಸ್ತು, ನಾನಿರೋದೇ ಆನಂದ ವಸ್ತು, ನಾನಿರೋದೇ ಅಖಂಡವಾದ ಚೈತನ್ಯ ವಸ್ತು. ಈ ದೇಹಾದಿಗಳಿಗೆ ಸ್ವತಂತ್ರವಾದ ಯಾವ ಅಸ್ತಿತ್ವವೂ ಇಲ್ಲ. ಅವುಗಳು ನನ್ನ ಆಧಾರದಲ್ಲಿ ಇದೆ. ದೇಹ ಜಗತ್ತು ಏನೇನ್ ಹೇಳ್ತೀನಿ ಎಲ್ಲವೂ ನನ್ನ ಆಧಾರ. ನಾನಂದ್ರೆ ಈ ಜೀವದ ಅಹಂಕಾರ ಅಲ್ಲ, ಆ ಬ್ರಹ್ಮ ವಸ್ತುವಿನ ನಾನು. ಅರಿವು, ಇರುವು, ಆನಂದ, ನಿತ್ಯ, ಪೂರ್ಣ ನನ್ನ ಸ್ವರೂಪ ಅದು. ನಾನಿರೋದೇ ಆನಂದ ಸ್ವರೂಪ. ನನಗೆ ಕಡಿಮೆ ಆಗಿಲ್ಲ. ನನಗೆ ಸಣ್ಣ ಪುಟ್ಟ ಇವುಗಳಲ್ಲೆಲ್ಲ ವ್ಯಕ್ತಿಯಾಗಿ ಜೀವನಾಗಿ ಬರೀ ಕ್ಷಣ ಆನಂದಗಳವೆಲ್ಲ. ನಾನು ಆನಂದ ಸ್ವರೂಪ, ಆನಂದದ ಸಮುದ್ರ ನಾನು, ಅಬ್ಧಿ ಸ್ವರೂಪ ನಾನು, ಅಮೃತದ ಸ್ವರೂಪ ನಾನು, ಆನಂದ ಸ್ವರೂಪ ನಾನು. ನನಗ್ಯಾವ ಈ ಭವ ದುಃಖಗಳು, ನನಗ್ಯಾವ ಈ ಬಂಧನಗಳು, ಇವ್ಯಾವುದರ ಸ್ಪರ್ಶವೂ ಇಲ್ಲ. ಇದೆಲ್ಲವೂ ಸಣ್ಣದು. ಆ ಬ್ರಹ್ಮ ವಸ್ತುವಿನಲ್ಲಿ ಇದಕ್ಕೆ ಒಂದು ಸ್ವಲ್ಪವೂ ಅಸ್ತಿತ್ವ ಇಲ್ಲ. ಇದಕ್ಕೆ ನಾನೇ ಬಹಳ ಅಸ್ತಿತ್ವ ಕೊಟ್ಟಿದ್ದೀನಿ. ಅಲ್ಲಿ ಹೋಗಿ ನಾನು ಜೀವನಾಗೆ ನನಗೆ ಈಗ ಶ್ರವಣ ಕೇಳ್ಬೇಕಾದ್ರೂ ಜೀವನಾಗೆ ಕೇಳ್ತೀನಿ ಹೊರತು ನನಗೆ ಬ್ರಹ್ಮ ವಸ್ತುವ ಕಡೆ ಲಕ್ಷಣೇ ಬರೋದಿಲ್ಲ. ನಾನ್ ಜೀವ ಇದ್ದೀನಿ, ನಾನು ಒಂದು ದಿನ ಬ್ರಹ್ಮ ವಸ್ತು ಆಗ್ತೀನಿ ಅಂತಾನೆ ಅನ್ಸುತ್ತೆ ಹೊರತು ನಾನ್ ಇರೋದೇ ಬ್ರಹ್ಮ ವಸ್ತು. ನನ್ನಿಂದ ಇವಕ್ಕೆಲ್ಲ ಚೈತನ್ಯ ಬಂದಿದೆ. ಇವುಗಳಿಗೆ ಯಾವುದಕ್ಕೂ ಸ್ವತಂತ್ರವಾದ ಚೈತನ್ಯ ಇಲ್ಲ. ದೇಹಕ್ಕೆ ಸ್ವತಂತ್ರವಾದ ಚೈತನ್ಯ ಇಲ್ಲ, ಮನಸ್ಸಿಗೂ ಇಲ್ಲ, ಬುದ್ಧಿಗೂ ಇಲ್ಲ. ನಾನ್ ವ್ಯಕ್ತಿ, ನಾನಿಲ್ಲಿ ಕೂತಿದ್ದೀನಿ, ಕೇಳ್ತಿದ್ದೀನಿ, ನಾನ್ ಮಾಡ್ತಿದ್ದೀನಿ, ಏನೇನ್ ಈ ವ್ಯಕ್ತಿಯ ಭಾವ ಇದೆಯಲ್ಲ. ಒಂದು ದಿನ ಹುಟ್ಟಿದೀನಿ, ಇಂಥ ಮನೆಯಲ್ಲಿದ್ದೀನಿ, ಇಂಥ ಹೆಂಡತಿ ಮಕ್ಕಳು, ನನ್ನ ಮೋಹ ಮಮಕಾರ ಎಲ್ಲವೂ, ದೇಹ ಕಾಯಿಲೆ, ಆ ರೀತಿ ಈ ರೀತಿ ಏನೇ 100 ವರ್ಷದ ನನ್ನ ಬಳಲಿಕೆ ಎಲ್ಲ ಇದೆಯಲ್ಲ, ಇವನಿಗೆ ಅಸ್ತಿತ್ವವೇ ಇಲ್ಲ. ಇವನೇನೋ ಒಂದು ದಿನ ಮರೆಯಾಗಿ ಹೋಗ್ತಾನೆ. ಇವನು ಸುಮ್ನೆ ಕಾಣಿಸ್ತಾ ಇದ್ದಾನೆ. ಇವನು ಮಾಯಾ ರೂಪ. ಇವನು ಮಿಥ್ಯ ಅಂದ್ರೆ ಕಾಣಿಸ್ತಾ ಇದ್ದಾನೆ, ಇಲ್ವೇ ಇಲ್ಲ. ಹೇಗೆ ಹಗ್ಗದಲ್ಲಿ ಹಾವಿದೆಯೋ ಹಾಗೆ ಹಾವೇನಾದ್ರೂ ಸ್ವತಂತ್ರವಾಗಿದೆಯಾ? ಅಲ್ಲಿ ಆ ಹಗ್ಗದ ಕಡೆ ಲಕ್ಷ್ಯ ಕೊಟ್ರೆ ಹಾವೇನಾದ್ರು ಇದೆಯಾ? ನಾನು ಹಾವಿನ ಕಡೆ ಲಕ್ಷ್ಯ ಕೊಡಕ್ಕೆ ಹೋಗೋದಿಲ್ಲ, ನಾನು ಹಗ್ಗದ ಕಡೆ ಲಕ್ಷ್ಯನೇ ಕೊಡೋದಿಲ್ಲ. ಬರೀ ಹಾವಿನ ಕಡೆನೆ ಲಕ್ಷ್ಯ, ಬರೀ ಅದರದ ವರ್ಣನೆ, ಬರೀ ನನ್ನ ಜೀವನ ಪೂರ್ತಿ, ನನ್ನ ಬದುಕಿನಲ್ಲಿ ಎಲ್ಲರೂ ಸುತ್ತ ಮುತ್ತ ಎಲ್ಲರೂ ಅವರೇ ಇರೋದ್ರಿಂದ ಬರೀ ಅದರ ವರ್ಣನೆ, ಜೀವನನ ವರ್ಣನೆ ಮಾಡಿ ಮಾಡಿ ಇನ್ನೂ ಅವರನ್ನು ಗಟ್ಟಿ ಮಾಡೋದು. ಯಾರು ಜಗತ್ತಲ್ಲಿ ಒಬ್ರು ಅಳ್ತಿದ್ರೆ ಎಲ್ಲಾರು ಅವ್ರನ್ನ ಕೇಳ್ತಾರೆ, ಯಾಕೆ ಅಳ್ತಿದ್ಯಾ ಅಂತ. ಎಲ್ಲರೂ ಅವ್ರೇನೆ, ಎಲ್ಲರೂ ಅಳ್ತಿದ್ದಾರೆ ಅಂದ್ರೆ ಕೇಳೋದು ಯಾರು? ಆ ಎಲ್ಲರೂ ಜೀವನ ಬಗ್ಗೆನೆ ವರ್ಣನೆ ಮಾಡೋರು. ಒಬ್ರು ಮಹಾತ್ಮರು, ಯಾರು ಅವ್ರ ಕಡೆ ಲಕ್ಷಣೆ ಕೊಡೋದಿಲ್ಲ. ಅವ್ರು ಹೇಳ್ತಿದ್ದಾರೆ, ಇಲ್ಲ ಇದು ನಿನ್ ಸ್ವಭಾವ ಅಲ್ಲ, ನಿನ್ ಸ್ವರೂಪ ಅಲ್ಲ, ನೀನ್ ಆರಾಮ್ ಇರೋನು, ತುಂಬಾ ಆನಂದವಾಗಿರೋಂಥವ್ನು. ಈ ದೇಹಾದಿಗಳಲ್ಲಿ ಇವುಗಳೆಲ್ಲವೂ ಅನಿತ್ಯ, ಇವೆಲ್ಲವೂ ಬದಲಾವಣೆ ಹೊಂದುತ್ತೆ, ಒಂದು ದಿನ ಇಲ್ದೇ ಇರಂಗೆ ಆಗ್ಬಿಡತ್ತೆ. ಮತ್ ಇದ್ರಲ್ಲಿ ಬರೀ ಸುಖ ದುಃಖ ಬರೀ ದುಃಖ ಇಲ್ಲ, ಸುಖನೂ ಇದೆ, ಆದ್ರೆ ಅವು ಬದಲಾವಣೆ ಹೊಂದುತ್ತೆ. ಅವೆಲ್ಲವೂ ಬದಲಾವಣೆ ಹೊಂದುವಂಥದ್ದು. ದೇಹ ಇರ್ಲಿ, ಮನಸ್ಸಿರ್ಲಿ, ವ್ಯಕ್ತಿ ನಾನಂತ ಇದೀನಿ, ಇವನ್ ಬರೀ ಹಾಗೆ ಕಾಣಿಸ್ತಿದ್ದಾನೆ, ಇವನು ಕಲ್ಪಿತ ಪುರುಷ, ಬರೀ ಸುಮ್ನೆ ಹಾಗೆ ಕಾಣಿಸ್ತಿದ್ದಾನೆ. ಇವನು ಸತ್ಯ ಆಗಿದ್ರೆ ನಾನಿಲ್ಲಿ ಕೂತಿದ್ದೀನಿ, ನಾನ್ ಮಾತಾಡ್ತಾ ಇದ್ದೀನಿ, ನಾನೆಲ್ಲ ಇದ್ದೀನಿ, ನನ್ ಜೀವ ಅಂತ ಇದ್ದೀನಿ, ನನ್ನ ಅನುಭವಕ್ಕಿದೆ, ನನಗೆ ಹೆಂಡತಿ ಮಕ್ಕಳಿದ್ದಾರೆ, ನನ್ಗೊಂದು ಮನೆ ಇದೆ, ನನ್ ಕರ್ತವ್ಯ ಕರ್ಮಗಳಿದೆ ಅಂತ ನಾನು ವ್ಯಕ್ತಿ ನಾನು ಅಂತ ಇದ್ದೀನಿ. ನಿದ್ರೆ ಬಂದ್ರೆ ಒಂದು ಕ್ಷಣಕ್ಕಿಲ್ಲ ನಾನು.
ಏನ್ ಈ ಎಚ್ಚರದ ಇಷ್ಟು ಪೂರ್ತಿ ಅನುಭವ ಇದೆಯಲ್ಲ, ನಿದ್ರೆ ಬಂದ್ರೆ ಒಂದು ಕ್ಷಣಕ್ಕೆ ಮರೆಯಾಗ್ಬಿಡತ್ತೆ. ಎಲ್ಲಿ ಹೋದ, ಎಲ್ಲಿ ಮರೆಯಾದ, ಇವನ್ ನಿಜವಾಗ್ಲೂ ಇದ್ದಿದ್ರೆ ಎಲ್ಲಾ ಕಡೆನೂ ಇರ್ಬೇಕಲ್ಲ ಇವನು. ಇವನಿಗೆ ಸ್ವತಂತ್ರವಾದ ಅಸ್ತಿತ್ವನೇ ಇಲ್ಲ ಇವನಿಗೆ, ಜೀವನಿಗೆ. ಜೀವ ಅಂದ್ರೆ ಯಾರು ಅಲ್ಲ, ನಾನೇ. ಈಗ ಏನ್ ನಾನ್ ಮಾತಾಡ್ತಾ ಇದ್ದೀನಿ, ಕೇಳ್ತಾ ಇದ್ದೀನಿ ಅಂತಿದ್ದೀನಲ್ಲ, ಈ ಜೀವನಿಗೆನೆ. ನನ್ ಕಡೆ ನೋಡೋದೇ ಬಹಳ ಶ್ರೇಷ್ಠ. ಆ ಏನು ಶ್ರವಣವನ್ನ ಕೇಳ್ತೀನಿ ನನ್ನ ಕಡೆ ನೋಡ್ಕೊಂಡೆ. ಜೀವ ಅಂದ್ರೆ ಯಾರನ್ನೋ ಎಲ್ಲೋ ಊಹೆ ಮಾಡೋದಲ್ಲ. ನಾನೀಗ ದೇಹ ನಾನು, ಇಂದ್ರಿಯ ನಾನು, ಇಲ್ಲಿ ಏನ್ ನಾನ್ ಕೂತಿದ್ದೀನಿ ಕೇಳ್ತಿದ್ದೀನಿ ಅಂತಿದ್ಯಲ್ಲ, ನಿನಗೇ ಸ್ವತಂತ್ರವಾದ ಅಸ್ತಿತ್ವ ಇಲ್ಲ. ನೀನ್ ಆ ಬ್ರಹ್ಮ, ನೀನ್ ಇರೋದೇ ಬ್ರಹ್ಮ ವಸ್ತು. ನಿನ್ನ ಆಧಾರದಲ್ಲಿ ಇದು ಬರೀ ಸುಮ್ನೆ ಕಾಣಿಸ್ತಾ ಇದೆ. ಹೇಗೆ ಸಮುದ್ರದಲ್ಲಿ ಅಲೆ ಇದೆಯೋ ಹಾಗೆ ಇದು ಜೀವ. ಇವನಿಗೆ ಸ್ವತಂತ್ರವಾದ ಅಸ್ತಿತ್ವ. ಅಲೆಗೆ ಏನಾದ್ರು ಸ್ವತಂತ್ರ ಇದೆಯಾ? ಏನಾದ್ರೂ ಬೆಲೆ ಇದೆಯಾ? ಸಮುದ್ರದ ಕಡೆ ಲಕ್ಷ್ಯ ಕೊಟ್ರೆ ಅಲ್ಲಿ ಗುಳ್ಳೆ ನೊರೆ ಅವೆಲ್ಲವೂ ಇದೆಯಲ್ಲ, ಅದೇ ರೀತಿ ಎಲ್ಲರನ್ನು ನಾನ್ ಮನೆ ಇಲ್ಲೆಲ್ಲವನ್ನು ಭಾವಿಸಿದೀನಲ್ಲ, ಇವನೇ ಒಂದು ಅಲೆ ಇರತ್ತು. ಇನ್ನ ಅಲೆ ನಾ ಬರೀ ಮೇಲ್ಗಡೆನೆ ನೋಡ್ತಿದ್ದೀನಿ. ಆ ಸಮುದ್ರದ ಮೇಲೆ ಏನ್ ನಡೀತಾ ಇದೆಯಲ್ಲ ಅವುಗಳ ಕಡೆನೆ ಲಕ್ಷ್ಯ ಇದೆ, ಸಮುದ್ರದ ಕಡೆನೆ ಲಕ್ಷ್ಯ ಕೊಡ್ತಿಲ್ಲ. ಸಮುದ್ರ ಏನು ವಿಶಾಲವಾಗಿದೆ, ಏನ್ ಸ್ತಬ್ಧವಾಗಿದೆ, ಏನ್ ಪ್ರಶಾಂತವಾಗಿದೆ, ಶಾಂತವಾಗಿದೆ. ಎಷ್ಟು ಅದರ ವಿಶಾಲತೆ ಎಷ್ಟು ದೊಡ್ಡದು. ಆನಂದ ಸ್ವರೂಪ ಇದೆ. ಹಾಗೆ ನನ್ನ ಸ್ವರೂಪನುವೆ, ನಾನಿರೋದೇ ಆನಂದ ಸ್ವರೂಪ, ಬ್ರಹ್ಮ ಸ್ವರೂಪ. ನನ್ನ ಸ್ವರೂಪದಲ್ಲಿ ಯಾವ ದುಃಖಗಳೂ ಇಲ್ಲ. ಇವೆಲ್ಲವೂ ಈ ಅಲೆ ಕಡೆ ಲಕ್ಷ್ಯ ಕೊಟ್ಟಿದ್ದೀನಲ್ಲ, ಅದಕ್ಕೆ. ನಾನು ಅರಿವು, ಇರುವು, ಆನಂದ, ನಿತ್ಯ, ಪೂರ್ಣ ವಸ್ತು ನಾನು. ಇರೋದೇ ಆ ಬ್ರಹ್ಮ ವಸ್ತು ನಾನು. ಜೀವನ ಕಡೆ ಲಕ್ಷ್ಯ ಕೊಡ್ಬೇಡ. ಎಷ್ಟು ಜೀವನ ಕಡೆ ಲಕ್ಷ್ಯ ಕೊಟ್ಟು ಎಷ್ಟು ಚಿಂತನ, ಎಷ್ಟು ಆಲೋಚನೆ ಮಾಡ್ತೀಯ, ಅಷ್ಟು ಜೀವನಾಗೆ ಇರ್ತೀಯ. ಜೀವ ನಾನಲ್ಲ ಅನ್ನೋ ಚಿಂತನೆನೇ ಯಾವಾಗ್ಲೂ ಇರ್ಬೇಕು. ಜೀವ ನಾನಲ್ಲ, ಈ ವ್ಯಕ್ತಿನೇ ನಾನಲ್ಲ. ವ್ಯಕ್ತಿನೇ ನಾನಲ್ಲ ಅಂದ್ರೆ ಈ ಮುಂದಿನ ಸಂಸಾರ, ಜೀವ, ಈ ಮುಂದಿನ ಏನ್ ಹೇಳ್ತೀನಿ ಅದಕ್ಕೆ ಏನೂ ಅರ್ಥ ಇಲ್ಲ. ಇವನೇ ಕಲ್ಪಿತ ಪುರುಷ ಇದ್ದಾನೆ, ನಾನೇ ಕಲ್ಪಿತ ಪುರುಷ ಇದ್ದೀನಿ. ಏನ್ ನಾನ್ ಹೇಳ್ತಾ ಇದ್ದೀನಿ, ಮಾಡ್ತಾ ಇದ್ದೀನಿ, ಕೂತಿದ್ದೀನಿ ಅಂತಿದ್ದೀನಲ್ಲ, ನಾನೇ ಕಲ್ಪಿತ ಪುರುಷ. ನಾನು ಪೂರ್ತಿ ಮರೆಯಾಗಿ ಹೋಗ್ಬೇಕು. ಹೇಗೆ ನಿದ್ರೆಯಲ್ಲಿ ಒಂದು ಸ್ವಲ್ಪವೂ ಅಸ್ತಿತ್ವ ಇಲ್ಲ. ಒಂದು ಸ್ವಲ್ಪ ಏನಾದ್ರೂ ಈ ಕಲ್ಪಿತ ಪುರುಷ, ಈ ಜೀವನದ ಅಸ್ತಿತ್ವ ಇದೆ ಅಂದ್ರೆ ಅಲ್ಲಿ ನಿದ್ರೆನೇ ಅಲ್ಲ ಅದು. ಗಾಢ ನಿದ್ರೆಯಲ್ಲೇ ಇವನಿಗೆ ಅಸ್ತಿತ್ವ ಇಲ್ಲ. ಕನಸಿನಲ್ಲೇ ಬೇರೆ ರೀತಿಯಾಗಿ ಬರುತ್ತೆ. ಅಲ್ಲೇ ತಾನೊಂದು ಮನಸ್ಸು, ತಾನೇ ಒಂದು ದೇಹನ ಸೃಷ್ಟಿ ಮಾಡಿ, ಹೆಂಡತಿ ಮಕ್ಕಳು, ಜಗತ್ತು ಎಲ್ಲವನ್ನೂ ಸೃಷ್ಟಿ ಮಾಡಿ ಇದೇ ರೀತಿ ಅಲ್ಲೂ ಅನುಭವಿಸುತ್ತೆ. ಇಲ್ಲಿದ್ದಾಗ ಅಲ್ಲಿಲ್ಲ, ಅಲ್ಲಿದ್ದಾಗ ಒಂದ್ 3 ಅವಸ್ಥೆಗಳಲ್ಲೂ ಬದಲಾವಣೆ ಆಗತ್ತೆ. ನಾನ್ ಯಾಕೆ ಅದ್ರಲ್ಲೇ ತೊಡಗ್ಬೇಕು? ನನ್ನ ಅಸ್ತಿತ್ವನೇ ಅಲ್ಲ, ನಾನ್ ಯಾಕೆ ಅದ್ರಲ್ಲಿ ಒದ್ದಾಡ್ಬೇಕು? ನಾನ್ ಯಾಕೆ ಸುಮ್ನೆ ಸುಖ ದುಃಖ ಅನುಭವಿಸ್ಬೇಕು? ನನ್ನ ಸ್ವರೂಪ ಅಬ್ಧಿ ಸ್ವರೂಪ ಅಪಾರ ಮಮ. ನಾನಿರೋದು ಆನಂದ ಸಮುದ್ರ, ನನ್ನ ಅಮೃತ ಸಮುದ್ರ. ನಾನ್ ಯಾವಾಗಲೂ ಪರಿಪೂರ್ಣ. ನನಗೆ ಸ್ವಲ್ಪ ಅಲ್ಪ ಸುಖ ಇಲ್ಲೆಲ್ಲವೂ ಬರೀ ನನಗೆ ಬಳಲಿಕೆ. ಏನ್ ಜೀವನಾಗಿ ಬದುಕ್ತೀನಲ್ಲ, ಇಲ್ಲೆಲ್ಲವೂ ಬಳಲಿಕೆ ಇದೆ. ಈ ಆನಂದ ಎಲ್ಲವೂ ಕ್ಷಣ 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 ಕಾಣಿಸ್ತಿರತ್ತೆ, ಬದಲಾವಣೆ ಆಗ್ತಿರತ್ತೆ. ಆದರೆ ನಾನ್ ಏನ್ ಆನಂದ ಸ್ವರೂಪ ಇದ್ದೀನಿ ಅದು ಆ ರೀತಿ ಅಲ್ಲ, ಕುಂದದೆ. ಅದು ಯಾವಾಗ್ಲೂ ಅದು ಕಡಿಮೆ ಆಗೋದಿಲ್ಲ, ಹೆಚ್ಚು ಕಡಿಮೆ ಆಗೋದಿಲ್ಲ. ಆ ಬ್ರಹ್ಮ ವಸ್ತುವಿನ ಆನಂದ ಹೆಚ್ಚು ಕಡಿಮೆ ಅಲ್ಲ. ಅದು ಕಾಲಕ್ಕೆ, ದೇಶಕ್ಕೆ, ಯಾವುದಕ್ಕೂ ನಿಲ್ಕಿಲ್ಲ ಅಂತ ಆ ಆನಂದ ಸ್ವರೂಪ ನಾನಿದ್ದೀನಿ, ಆ ಬ್ರಹ್ಮ ಸ್ವರೂಪ ನಾನಿದ್ದೀನಿ. ಅದನ್ನ ಈಗ ವರ್ಣನೆ ಮಾಡಿದ್ರು. ಇನ್ನ ಮುಂದಿನ ಸೂತ್ರ 30. ನಿನ್ನೊಳೊಡಗೂಡದ ಅಭಾವವ ಉನ್ನಿಸಲೆ ಜೀವನೆ. ಈ ಜೀವ ಏನು ಬ್ರಹ್ಮವಸ್ತು ಏನಿದೆಯೋ ಇದ್ರಲ್ಲಿ ಇದು ಭಾವ ಅಂದ್ರೆ ಈ ಅಭಾವಗಳು ಏನಿದೆ, 4 ಅಭಾವಗಳಿದೆ. ಪ್ರತಿಯೊಂದು ದೇಶ ಇಲ್ಲಿ ವಸ್ತುಗಳಾಗ್ಲಿ ಎಲ್ಲದಕ್ಕೂ 4 ಅಭಾವಗಳು. ಆದ್ರೆ ಆ ಬ್ರಹ್ಮ ವಸ್ತುವಿಗೆ ಆ 4 ಅಭಾವಗಳಿಲ್ಲ. ಅದಿರೋದೇ ಚೈತನ್ಯ ಸ್ವರೂಪ. ಆ 4 ಅಭಾವಗಳು ಯಾವುದು ಅಂತ ಅವರು ಉದಾಹರಣೆ ಮೂಲಕ ನಿಧಾನವಾಗಿ ತಿಳಿಸ್ತಾ ಹೋಗ್ತಿದ್ದಾರೆ. ಮುನ್ನವಿಲ್ಲದ, ಮೊದಲು ಇಲ್ಲ ಅಂತ ಏನ್ ಅನಿಸ್ಕೊಳತ್ತಲ್ಲ, ಅದು ಒಂದು ಅಭಾವ. ಒಂದು ವಸ್ತು ಇದೆ, ಮುಂದೆ ಅದನ್ನ ಮಡಿಕೆ ಬಗ್ಗೆ ಹೇಳ್ತಾ ಹೋಗ್ತಾರೆ. ಒಂದು ಮಡಿಕೆ ಇದೆ, ಅದು ಮೊದಲು ಇರ್ಲಿಲ್ಲ. ಮಣ್ಣು ಮೊದಲು ಇತ್ತು, ಅದು ಆಮೇಲೆ ಮಡಿಕೆ ಆಮೇಲೆ ಬಂತು, ಅದನ್ನ ತಯಾರು ಮಾಡಿದ್ರು. ಮೊದಲು ಇರ್ಲಿಲ್ವಲ್ಲ, ಅದನ್ನ ಮುನ್ನವಿಲ್ಲದ ಅಭಾವ, ಅದು ಪ್ರಾಗ್ಭಾವ. ಮೊದಲು ಏನ್ ಇರ್ಲಿಲ್ಲ, ಪ್ರಾಗ್ಭಾವ. ಪ್ರಧ್ವಂಸಾಭಾವ, ಮಡಿಕೆ ಒಡೆದೋಗ್ಬಿಡತ್ತೆ, ಆಗ ಪ್ರಧ್ವಂಸಾಭಾವ. ಅನ್ಯೋನ್ಯ ಅಭಾವ, ಏನ್ ಮಡಿಕೆ ಅಂತ ತೋರಿಸ್ತಿರತ್ತೋ ಅಲ್ಲಿ ಮಾತ್ರ ಇರತ್ತೆ, ಅದ್ರ ಪಕ್ಕದಲ್ಲಿ ಇರೋದಿಲ್ಲ, ಅದು ಅನ್ಯೋನ್ಯ ಅಭಾವ.
ಆ ಈ ಮಡಿಕೆ ಒಡೆದೇ ಹೋಗ್ಬಿಡುತ್ತೆ, ಇರೋದೇ ಮಣ್ಣಿರುತ್ತಲ್ಲ ಅದು ಅತ್ಯಂತ ಅಭಾವ. ಹೀಗೆ ನನ್ನ ಜೀವನ ಬಗ್ಗೆ ಅವ್ರು ಅದನ್ನ ವಿವರಣೆ ಮಾಡ್ತಾರೆ. ಮೊದಲು ನಮ್ಗೆ ಈ ದೃಷ್ಟಾಂತ ಸ್ಪಷ್ಟವಾಗಿ ಅರ್ಥ ಆದ್ರೆ ಆಗ ನನ್ ಬಗ್ಗೆ ನಾನು ಸ್ಪಷ್ಟವಾಗಿ ತಿಳ್ಕೊಬಹುದು. ಒಂದು ವಸ್ತುವಿನಲ್ಲಿ ಈ 4 ಇರುತ್ತೆ. ಏನ್ ನಾನ್ ಜೀವ ಅಂತ ಇದೀನಿ, ಈ 4 ಇರುತ್ತೆ. ಪ್ರಾಗ್ಭಾವ, ಮಡಿಕೆ ಮೊದ್ಲು ಮಡಿಕೆ ಆಗೋದಿಗಿಂತ ಮೊದ್ಲು ಅದ್ ಇರ್ಲಿಲ್ಲ. ಮೊದ್ಲು ಏನಿತ್ತು? ಮಣ್ಣಿತ್ತು. ಒಂದು ದಿನ ಈ ಮಡಿಕೆ ಅಂತ ಆಯ್ತು. ಒಬ್ಬ ಕುಂಬಾರ ಬಂದು ಅದನ್ನ ಮಡಿಕೆ ಮಾಡಿದ್ರು. ಆ ಮಡಿಕೆ ಅಂತ ಕಾಣಿಸ್ತು. ಮೊದಲು ಇರ್ಲಿಲ್ಲ ಆ ಮಡಿಕೆ, ಅಂದ್ರೆ ಪ್ರಾಗ್ಭಾವ. ಅದಕ್ಕೆ ಮೊದಲು ಇರ್ಲಿಲ್ಲ, ಈಗ ಕಾಣಿಸ್ತು. ಇನ್ನ ಮಡಿಕೆ ಒಡೆದೋಯ್ತು, ಅದು ಒಡೆದೋಯ್ತು, ಆಮೇಲೂ ಇರೋದಿಲ್ಲ. ಮೊದ್ಲು ಇರ್ಲಿಲ್ಲ, ಆಮೇಲೂ ಇರ್ಲಿಲ್ಲ, ಈಗ ಮಾತ್ರ ಅದು ಕಾಣಿಸ್ತಾ ಇದೆ. ಯಾವ್ದು? ಆ ಮಡಿಕೆ. ಆ ಮಣ್ಣಿನಲ್ಲಿ ಏನು ನಾನು ಮಡಿಕೆ ಮಾಡಿದೀನಿ ಅಂತ ಅನಿಸ್ತಿದ್ಯಲ್ಲ, ಆ ಮಡಿಕೆ ಮೊದಲು ಇರ್ಲಿಲ್ಲ, ನಂತರ ಒಡೆದೋದ್ಮೇಲೂ ಇರ್ಲಿಲ್ಲ. ಈಗ ಏನ್ ಇದೆಯಲ್ಲ ಬರೀ ಅಷ್ಟ್ರಲ್ಲಿ ಮಾತ್ರ ಅದ್ರದ್ದು ಕಾಲ ಮತ್ತೆ ದೇಶ ಪರಿಮಿತಿ ಮಾತ್ರ ಇದೆ. ಪಕ್ಕದಲ್ಲಿ ಇರಕ್ಕಾಗೋದಿಲ್ಲ ಅದು. ಬರೀ ಆ ಸ್ಥಳ ಅಷ್ಟಕ್ಕೆ ಏನಿರುತ್ತೆ ಅಷ್ಟು ಮಾತ್ರ ಇದೆಯಲ್ಲ. ಇದು ಅನ್ಯೋನ್ಯ ಅಭಾವ, ಅತ್ಯಂತ ಅಭಾವ. ಇದು ಬಹಳ ಶ್ರೇಷ್ಠ. ಅತ್ಯಂತ ಅಭಾವ ಉತ್ತಮೋತ್ತಮ ಸಾಧಕರಿಗೆ ಅದು ಗೊತ್ತಾಗ್ಬಿಡತ್ತೆ. ಅತ್ಯಂತ ಅಭಾವ ಅಂದ್ರೆ ಅಲ್ಲಿ ನೀನ್ ಏನು ಮಡಿಕೆ ಅಂತ ನೀನ್ ಹೇಳ್ತಿದ್ಯಲ್ಲ, ಅಲ್ಲಿ ಮಡಿಕೆನೇ ಇಲ್ಲ. ಅಲ್ಲಿ ಆ ಮಡಿಕೆ ಅಂತ ನೀನ್ ಏನ್ ಕಾಣಿಸ್ತಿದ್ಯಲ್ಲ, ಅಲ್ಲಿ ಮಡಿಕೆ ಅನ್ನೋದು ಇಲ್ವೇ ಇಲ್ಲ. ನೋಡ, ಕಂಠ ಅಂತ ಏನ್ ಅಂತೀಯಲ್ಲ, ಮಡಿಕೆಗೆ ಒಂದು ಕಂಠ ಇದೆ, ಅದಕ್ಕೊಂದು ಮಧ್ಯಭಾಗ ಒಂದ್ ಹಿಂಗೆ ಈ ರೀತಿ ಇದೆ, ಕೆಳಗಡೆ ಒಂದು ಆಕಾರ ಇದೆ ಅಂತೀಯಲ್ಲ, ಅವೆಲ್ಲವೂ ಬರೀ ನಾಮರೂಪ. ನೀನ್ ಎಲ್ಲಿ ಮುಟ್ಟಿ ನೋಡಿದ್ರುನು ಬರೀ ಮಣ್ಣೆ ಕಾಣಿಸೋದು. ನೀ ಕಂಠದ ಹತ್ರ ಮುಟ್ಟದೆ, ಕಂಠ ಅಂತ ನೀನ್ ಏನ್ ಅಂತೀಯಲ್ಲ ಅದು ಮಣ್ಣೆ. ಅದರ ತಳಭಾಗ ಅಂತ ಏನಿದೆಯಲ್ಲ ಅಲ್ಲಿ ನೋಡ್ತೀಯಲ್ಲ ಅದು ಮಣ್ಣೆನೆ. ಏನ್ ಮಧ್ಯಭಾಗದಲ್ಲಿ ಅದರ ಆಕಾರ ಎಲ್ಲ ಕಾಣಿಸುತ್ತಲ್ಲ, ಎಲ್ಲಾರು ಮುಟ್ಟೋ ಮಡಿಕೆಯಲ್ಲಿ ಬರೀ ಮಣ್ಣೆ ಇದೆ. ಮಡಿಕೆ ಅಂತ ಎಲ್ಲಿದೆ ಅಲ್ಲಿ? ಅದನ್ನ ಅತ್ಯಂತ ಅಭಾವ. ಅಲ್ಲಿ ಏನ್ ಅದೆಲ್ಲ ಏನ್ ಕಾಣಿಸ್ತಿದ್ಯಲ್ಲ ಅಲ್ಲಿ ಇಲ್ವೇ ಇಲ್ಲ. ಅಲ್ಲಿ ಬರೀ ಆ ನಾಮರೂಪಗಳ ಹಾಗೆ ಮಾಡಿಸ್ತಿದೆ. ಇಲ್ಲಿ ವ್ಯಾಸಪೀಠ, ಇಲ್ಲಿ ನನಗೆ ಬರೀ ವ್ಯಾಸಪೀಠ ಕಾಣಿಸ್ತಿದೆ. ಯಾಕೆಂದ್ರೆ ನನಗೆ ಬರೀ ನಾಮರೂಪಗಳ ಬಗ್ಗೆ ನನಗೆ ಮೊದಲಿಂದನೂ ನನ್ನ ಸ್ವಭಾವವೇ ಇರೋದು ನಾಮರೂಪಗಳನ್ನ ಕಲ್ಪಿಸೋದೇನೆ. ನಾಮರೂಪಗಳಿಲ್ಲದೆ ನನಗೆ ಇರೋದಕ್ಕೆ ಬರೋದಿಲ್ಲ. ಮನಸ್ಸು ಅಂದ್ರೇನೆ ಅದು ನಾಮರೂಪಗಳ ಇದ್ರೇನೆ ಮನಸ್ಸಿರತ್ತೆ. ಏನ್ ಅಹಂಕಾರ ಅಂತ ಇದೀನಿ, ನಾನು ವ್ಯಕ್ತಿ ಅಂತ ಇದೀನಿ, ನಾನು ಇರೋದೇ ನಾಮರೂಪಗಳಿಂದ. ಹಾಗಾಗಿ ನಾನು ಭಾವಿಸೋದೆಲ್ಲ ನಾಮರೂಪ. ನನ್ನ ದೇಹ ಒಂದು ರೂಪ, ಇದಕ್ಕೊಂದು ನಾಮ. ದೇಹ ಅಂತ ಒಂದು ಹೆಸರು ಕೊಡ್ತೀನಿ. ಇಲ್ಲೊಂದು ಆಕಾರ ಇದೆ, ನಾನೊಂದು ಹೆಣ್ಣು ಅಂತ ನನಗಿದೆ, ಇದೊಂದು ಆಕಾರ, ಇದಕ್ಕೆ ದೇಹ ಅನ್ನೋ ಒಂದು ಹೆಸರು. ಈ ರೀತಿ ನಾನು ಕೊಟ್ಟಿದ್ದೀನಿ. ನನಗೆ ನಾಮರೂಪಗಳು ಬಿಟ್ಟು ನನಗೆ ನೋಡೋದಕ್ಕೆ ಬರೋದಿಲ್ಲ. ಅದ್ರಲ್ಲೇ ನಾನು ಅಧ್ಯಾತ್ಮ ಹೊಂದಿರೋದ್ರಿಂದ ಅದರಿಂದ ಆಚೆನೆ ಆಗಲ್ಲ. ಈಗ ವ್ಯಾಸಪೀಠ ಇರೋದ್ರಿಂದ ನಾನ್ ಮರದ ಕಡೆ ಏನ್ ಮಾಡಿದ್ರು ಲಕ್ಷ್ಯ ಕೊಡಲ್ಲ. ಎಷ್ಟೇ ನಾನು ಹೇಳಿದ್ರು, ಈಗ ಟೇಬಲ್, ಬರೀ ಟೇಬಲ್ ಕಾಣತ್ತೆ. ಇಡೀ ಜಗತ್ತೇ ಹಾಗೇನೆ. ಇಡೀ ನಿನ್ನ ಸಂಸಾರ ಜಗತ್ತು ಎಲ್ಲವೂ ಈ ನಾಮರೂಪಗಳಿಂದನೇ ನಡೀತಾ ಇರೋದು. ನೀನೇನು ಹೆಂಡತಿ ಅಂತ ಏನ್ ಗಂಡ ಅಂತ ಭಾವಿಸ್ತಿದ್ಯಾ, ಹೇಳ್ತೀಯಾ, ಅಲ್ಲಿ ಗಂಡ ಇದಾರ, ಅಲ್ಲಿ ವ್ಯಕ್ತಿ ಇದಾರ. ಅದೊಂದು ದೇಹ, ಅದನ್ನ ನೀನು ಗಂಡ ಅಂತ ವ್ಯಕ್ತಿ ಅಂತ ಭಾವಿಸ್ತೀಯ, ನಿನ್ನ ಗಂಡ ಅಂತ ಭಾವಿಸ್ತೀಯ. ಬರೀ ನಾಮರೂಪಗಳೇ. ಎಲ್ಲಾ ಇಡೀ ಜಗತ್ತೆಲ್ಲವೂ ಇದೇ ರೀತಿ ನಾಮರೂಪಗಳಿಂದನೇ ಕೂಡಿರೋದು. ಈ ವ್ಯಾಸಪೀಠ ಅಂತ ಇದೆ, ಅಲ್ಲಿರೋದು ಬರೀ ಮರ. ನನಗ್ ಮರದ ಕಡೆ ಲಕ್ಷ್ಯನೇ ಕೊಡೋದಿಲ್ಲ, ಬರೀ ನಾನು ವ್ಯಾಸಪೀಠದ ಕಡೆನೆ ಲಕ್ಷ್ಯ ಕೊಟ್ಟಿದ್ದೀನಿ. ಹಾಗೇನೆ ಈ ದೇಹ ಇವನ್ನೆಲ್ಲವೂ ನಾಮರೂಪ ಅಂತಾರೆ. ಆ ರೀತಿ ನನ್ನ ಚಿಂತನ ಮಾಡ್ಬೇಕು. ಈ ಏನಿದೆ ಇದು, ಈ ಮಡಿಕೆ, ಈ ಕುಡಿಕೆ ಇದ್ರದ್ದು ಉದಾಹರಣೆ ಹೇಳ್ತಾರಲ್ಲ, ನನ್ ಬಗ್ಗೆ ಹೇಳೋದು. ಈ ದೇಹ ಏನಿದೆ ಒಂದು ದಿನ ಇರ್ಲಿಲ್ಲ. ನಾನು ಒಂದು ದಿನ ಇದನ್ನ ಮೊದಲು ಎಷ್ಟೋ ವರ್ಷಗಳ ನಂತರ, ಒಂದು 30-40 ವರ್ಷಗಳ ನಂತರ ಮೊದಲು ನಾನು ಇರ್ಲಿಲ್ಲ. ಆಮೇಲೆ ಒಂದು ದಿನ ನಾನು ಹುಟ್ಟದೆ, ಒಂದು ದಿನ ನಾನು ಇಲ್ದೇ ಇರಂಗ್ ಹಾಕ್ತೀನಿ. ಮತ್ತೆ ನಾನು ಏನ್ ಇವಾಗ ಇದೀನಿ ಅಂತೀನೋ, ಇನ್ನೊಂದ್ ಕಡೆ ನಾನು ಇರೋದಿಕ್ಕಾಗೋದಿಲ್ಲ. ಮತ್ತೆ ಏನ್ ಇವಾಗ ನಾನು ಇದೀನಿ ಅಂತೀಯಲ್ಲ, ಇದೇ ಇಲ್ಲ ಅಂತಾರವ್ರು. ಅತ್ಯಂತ ಅಭಾವ. ಹೀಗೆ ನಾನ್ ಜೀವನಾನು ಅಂತ ನಾನು ಇದೀನಿ ಅಂತೀಯಲ್ಲ, ನೀನ್ ಇಲ್ವೇ ಇಲ್ಲ, ನಿನಗೆ ಅಸ್ತಿತ್ವವೇ ಇಲ್ಲ. ಹೇಗೆ ಆ ಮಡಿಕೆ ಬಗ್ಗೆ ಹೇಳ್ತಾರಲ್ಲ, ಆ ಮಡಿಕೆ ದೃಷ್ಟಾಂತ ನೋಡಿದ್ರೆ ನನ್ ಬಗ್ಗೆ ಗೊತ್ತಾಗುತ್ತೆ. ಆ ಮಡಿಕೆ ಒಂದು ದಿನ ಮೊದ್ಲು ಇರ್ಲಿಲ್ಲ, ಪ್ರಾಗ್ಭಾವ, ಪ್ರಧ್ವಂಸಾಭಾವ. ಒಂದು ದಿನ ನಾಶ ಆದ್ಮೇಲೆ ಆ ಮಡಿಕೆ ಒಂದು ದಿನ ಒಡೆದೋಗುತ್ತೆ, ಆಗ್ಲೂ ಆ ಮಡಿಕೆ ಇದೆ ಅಂತ ನಾನು ಹೇಳೋದಿಲ್ಲ. ಅನ್ಯೋನ್ಯ ಅಭಾವ. ಏನ್ ಇವಾಗ ಕಾಣಿಸ್ತಾ ಇದೆ ಅಷ್ಟು ಮಾತ್ರ ಅದರ ಅಸ್ತಿತ್ವ, ಅಲ್ಲಿ ಮಾತ್ರ ಇದೆ ಅದು. ಅತ್ಯಂತ ಅಭಾವ. ಏನು ನಾನ್ ಮಡಿಕೆ ಅಂತ ಇದೀನಿ, ಅಲ್ಲೆಲ್ಲೂ ಮಡಿಕೆನೇ ಇಲ್ಲ ಅಲ್ಲಿ.
ಅಲ್ಲಿ ಎಲ್ಲಿ ಮಡಿಕೆ ಇದೆ ಅದು? ಅದನ್ನೇ ಕುಂಬಾರ ಬಂದು ನೋಡಿದ್ರೆ ಅವನು ಮಣ್ಣಿನ ಕಡೆ ಲಕ್ಷ್ಯ ಕೊಡ್ತಾನೆ. ಅವನು ಮಡಿಕೆ ಇದು ಕುಡಿಕೆ ಇದು ಅದ್ರ ಕಡೆ ಅವ್ನು ಲಕ್ಷ್ಯನೇ ಕೊಡೋದಿಲ್ಲ. ಅವನು ಈ ಮಣ್ಣು ಯಾವ ಮಣ್ಣಲ್ಲಿ ಮಾಡಿದ್ದಾರೆ, ಹೇಗ್ ಮಾಡಿದ್ದಾರೆ ಅದನ್ನ ನೋಡ್ತಾನೆ ಅವನು. ಯಾರು? ಆ ಕುಂಬಾರ. ನನಗೆ ಬರೀ ಇದು ಮಡಿಕೆ, ಇದು ಕುಡಿಕೆ, ಇದು ಲೋಟ ಇವುಗಳು ನನಗೆ ಕಾಣಿಸುತ್ತೆ. ಹಾಗೇನೆ ಈ ವ್ಯಾಸಪೀಠ ಕಾಣಿಸ್ತಿದೆ ನನಗೆ. ಇದಕ್ಕೆ ಮರ ಆಧಾರ. ಇರೋದೇ ಮರ. ಎಲ್ಲಾದ್ರೂ ಮುಟ್ಟು ನೋಡಿ, ಇಲ್ಲಿ ಮುಟ್ಟಿದ್ರೆ ಎಲ್ಲಾ ಕಡೆ ಮರನೇ ಇರೋದು. ನನಗೇನ್ ಅನ್ಸುತ್ತೆ, ಈ ಆಕಾರ ಎಲ್ಲ ನೋಡಿ, ಇಲ್ಲ ಇಲ್ಲಿ ಬರೀ ನನಗೆ ವ್ಯಾಸಪೀಠ ಕಾಣಿಸುತ್ತೆ, ಟೇಬಲ್ಲೇ ಕಾಣಿಸುತ್ತೆ. ಈ ನಾಮರೂಪಗಳಲ್ಲಿ ಮಾತ್ರ ಇಡೀ ಈ ಜಗತ್ತು ಕ್ರಿಯೆ ನಡೀತಾ ಇರೋದು. ಆ ಮಣ್ಣಿನಲ್ಲಿ ಯಾವ ಕ್ರಿಯೆಗಳು ಇಲ್ಲ. ಮಣ್ಣಲ್ಲಿ ಏನೂ ಬದಲಾವಣೆನೂ ಆಗಿಲ್ಲ. ಮಣ್ಣೇನಾದ್ರೂ ಕುಡಿಕೆ ಆಗಿದ್ಯಾ? ಅದಕ್ಕೆ ಆಕಾರ ಏನಾರು ಆಗಿದ್ಯಾ? ನನಗೆ ಆ ರೀತಿ ಆಕಾರ ಕಾಣಿಸ್ತಿದೆ. ಎಲ್ಲಾದ್ರೂ ಮುಟ್ಟಿದ್ರೆ ಮಣ್ಣು ಕುಡಿಕೆ ಆಗಿರೋ ತರ ಕಾಣಿಸ್ತಿದ್ಯಾ? ನನ್ನ ದೃಷ್ಟಿಯಲ್ಲಿ ಕಾಣಿಸ್ತಿದೆ ಅದು. ಹಾಗೆ ನನಗೆ ಕಾಣಿಸದಿದ್ರೆ ಎಲ್ಲದಕ್ಕೂ ಆ ಕುಂಬಾರಕ್ಕೆ ಕಾಣಿಸ್ಬೇಕಲ್ಲ. ಆ ಕುಂಬಾರನಿಗೆ ಎಲ್ಲಿ ನೋಡಿದ್ರು ಮಣ್ಣೆ ಕಾಣಿಸುತ್ತ ಅವನಿಗೆ ಕುಡಿಕೆ ಕಾಣಿಸೋದೇ ಇಲ್ಲ. ಹಾಗೆ ನಾನು ಇದೀನಲ್ಲ, ನಾನು ಬ್ರಹ್ಮ ವಸ್ತು ಇದೀನಿ. ಇವೆಲ್ಲ ಏನಿದೆ, ಈ ದೇಹಾದಿಗಳು, ವ್ಯಕ್ತಿ ನಾನು, ಜೀವ ನಾನು ಏನಿದೆಯಲ್ಲ, ಇದಕ್ಕೆ ಸ್ವತಂತ್ರವಾದ ಅಸ್ತಿತ್ವ ಇಲ್ಲ. ಇದು ಒಂದು ದಿನ ಮೊದ್ಲು ಇರ್ಲಿಲ್ಲ, ಈಗ ಈಗ ಅದು ಕಾಣಿಸ್ದಂಗ ಅನ್ಸಿದೆ. ಮುಂದೆ ಒಂದು ದಿನ ಮರೆಯಾಗುತ್ತೆ ಇದು. ಬರೀ ಏನ್ ಇದೀನಿ ಅಂತಿದೆಯಲ್ಲ, ಇದಕ್ಕೆ ಅಸ್ತಿತ್ವ ಇಲ್ಲ. ಪ್ರಾಗ್ಭಾವ, ಪ್ರಧ್ವಂಸಾಭಾವ, ಅನ್ಯೋನ್ಯ ಅಭಾವ, ಅತ್ಯಂತ ಅಭಾವ. ಇದು ತುಂಬಾ ಶ್ರೇಷ್ಠ. ನಾನ್ ಇದೀನಿ ಅಂತೀರ, ನಿನಗೆ ಅಸ್ತಿತ್ವ ಇಲ್ಲ. ಈ ಜೀವನಿಗೆ ಅಸ್ತಿತ್ವ ಇಲ್ಲ. ಇರೋದೇ ಬ್ರಹ್ಮವಸ್ತು, ಇರೋದೇ ಆ ಮಣ್ಣು. ಅಲ್ಲೆಲ್ಲಿ ಆ ಗಿಡಿಗೆಗೆ ಅಸ್ತಿತ್ವ ಇದೆ? ನೀನ್ ಅಸ್ತಿತ್ವ ಕೊಟ್ರೆ, ನೀನ್ ಅದಕ್ಕೆ ಮಹತ್ವ ಕೊಟ್ರೆ ಮಾತ್ರ ಅದಕ್ಕೆ. ನೀನ್ ಅದಕ್ಕೆ ಮಡಿಕೆ, ಶ್ರೇಷ್ಠ ಮಡಿಕೆ, ಅದನ್ನ ಪೂಜೆ ತಗೊಂಡೋಗ್ತೀವಿ, ಅದನ್ನ ಬೇರೆ ಸ್ಮಶಾನಕ್ಕೆ ತಗೊಂಡೋಗ್ತೀವಿ, ಅದು ನಿನ್ನ ಭಾವನೆ. ಮಡಿಕೆಯಲ್ಲಿ ಏನೂ ಬದಲಾವಣೆ ಆಗಿಲ್ಲ, ಮಣ್ಣಲ್ಲಿ ಏನೂ ಬದಲಾವಣೆ ಆಗಿಲ್ಲ. ನೀನ್ ಅದನ್ನ ಇಲ್ಲಿ ಪೂಜೆಗೆ ಕುಂಭ ಮಹಾಕುಂಭ ಅಂತ ಅದಕ್ಕೂ ತಗೊಂಡ್ಬರ್ತೀಯ. ಅದನ್ನೇ ಸ್ಮಶಾನ ತಗೊಂಡೋದಾಗ ಅದು ದೋಷ ಅಂತ ಅದನ್ನ ಅಂತೀಯ. ಎಲ್ಲವೂ ಅಂತಿರೋದು ನೀನು. ನಿನ್ನ ಭಾವನೆಯಲ್ಲಿದೆ. ಮಡಿಕೆಗೆ ಏನ್ ವ್ಯತ್ಯಾಸ ಆಗಿದೆ? ಇನ್ನ ಆ ಮಡಿಕೆ ಅಂತ ಏನ್ ಕಾಣಿಸ್ತಿದೆಯಲ್ಲ, ಅಲ್ಲೆಲ್ಲಾ ಕಡೆ ಬರೀ ಮಣ್ಣೇ ಇರೋದು. ಎಲ್ಲಾ ಕಡೆ ಲಕ್ಷ್ಯ ಕೊಡು, ಕಂಠದ ಕಡೆ ಕೊಡು, ತಳದ ಕಡೆ ಕೊಡು, ಎಲ್ಲಾ ಕಡೆ ಕೊಡು. ಎಲ್ಲಾದ್ರೂ ಆ ಮಡಿಕೆ ಅಂತ ಇದೆಯಾ? ಎಲ್ಲಾ ಕಡೆನೂ ಬರೀ ಆ ಮಣ್ಣೆ ಹೇಗಿದೆಯೋ ಹಾಗೆ ಈಗ ನಿತ್ಯ ವಸ್ತುವಿನ ಬಗ್ಗೆ ವರ್ಣನೆ ಮಾಡ್ತಿದ್ದಾರೆ. ಆ ಬ್ರಹ್ಮ ವಸ್ತುವಿಗೆ 5 ಲಕ್ಷಣಗಳು ಏನಿದೆ, ಅರಿವು, ಇರುವು, ಆನಂದ, ನಿತ್ಯ. ಹಾಗೆ ಆ ನಿತ್ಯ ವಸ್ತು ನಾನಿದ್ದೀನಿ. ನಾನು ಯಾವಾಗಲೂ ಕಾಲಕ್ಕೆ ಒಳಪಟ್ಟಿಲ್ಲ. ಇವೆಲ್ಲವೂ ಕಾಲಕ್ಕೆ ಒಳಪಟ್ಟಿರೋಂಥದ್ದು. ಇವೆಲ್ಲವೂ ಯಾವ್ದು ಕಾಲಕ್ಕೆ, ದೇಶಕ್ಕೆ ಒಳಪಡುತ್ತೋ ಅವೆಲ್ಲವೂ ಬದಲಾವಣೆ ಆಗತ್ತೆ. ಎಂತವ್ರಾದ್ರೂ ಇರ್ಲಿ, ಹೇಗಾದ್ರೂ ಮಹಾತ್ಮರು ಸಹ ಬಂದ್ರು ಆ ದೇಹಾದಿಗಳು ಆ ಕಾಲಕ್ಕೆ ಒಳಪಡತ್ತೆ. ಅವ್ರು ಇವುಗಳಿಂದ ಪ್ರತ್ಯೇಕ ಆಗಿರ್ತ ಬ್ರಹ್ಮವಸ್ತು ಅನುಭವಿಸ್ತಾರಲ್ಲ, ಅದು ಮಾತ್ರ ಇದ್ಯಾವುದಕ್ಕೂ ಸ್ಪರ್ಶ ಇಲ್ಲ. ಇನ್ನೇನ್ ದೇಹಾದಿಗಳು, ನಾಮರೂಪಗಳೆಲ್ಲ ಏನೇನ್ ಬರುತ್ತೆ ಅವೆಲ್ಲವೂ ಕಾಲದೇಶಗಳ ಒಳಪಟ್ಟಿದೆ. ಆದರೆ ಆ ನಿತ್ಯ ವಸ್ತು ಈ ಕಾಲ ದೇಶಗಳನ್ನ ಮೀರಿದೆ. ನಾನು ಪ್ರತಿದಿನ ಕಾಲಕ್ಕೆ ಒಳಪಟ್ಟಿರ್ತೀನಿ. ಆ ಕಾಲದ ಒಳಗಡೆ ನನ್ನ ಜೀವನ ನಡೀತಿರುತ್ತೆ. ನಾನೇನಂತೀನಿ, ನಾನ್ ಟೈಮ್ ಪಾಸ್ ಆಗ್ತಾ ಇಲ್ಲ, ನಾನ್ ಟೈಮನ್ನ ನಾನೇನೋ ಮಾಡ್ತಿದ್ದೀನಿ ಅಂತ ಅದರದಲ್ಲಿ ನಾನಿದ್ದೀನಿ. ಆ ಟೈಮಿಗೆ ನಾನು ಒಳಪಟ್ಟಿದ್ದೀನಿ. ನಾನು ದೇಹಾದಿಗಳು, ವ್ಯಕ್ತಿ ನಾನು, ಜೀವ ನಾನು ಅಂತ ಯಾರಿದೀವೋ ಪ್ರತಿಯೊಬ್ರು ಕಾಲನ ವಶ. ಆ ಕಾಲಕ್ಕೆ ಕ್ಷಣ ನಾನ್ ಬದಲಾವಣೆ ಹೊಂದುತ್ತಾನೆ ಇರ್ತೀನಿ. ಪ್ರಕೃತಿನೂ ಹೊಂದುತ್ತಾ ಇರತ್ತೆ, ಇಡೀ ಜಗತ್ತೇ ಬದಲಾವಣೆ ಹೊಂದಿದೆ, ನಾನು ಸಹ. ಆದ್ರೆ ನಂದು ಗೊತ್ತಾಗ್ತಿರೋದಿಲ್ಲ ನನಗೆ. ಇದು ಸತ್ಯ ಅದಕ್ಕೆ ನಾನ್ ಗಾಬರಿ ಆಗ್ಬಿಡೋದು. ನನಗ್ ಸ್ವಲ್ಪ ತಲೆಯಲ್ಲಿ ಬಿಳಿ ಕೂದಲು ಬಂದ್ರೆ, ಚರ್ಮ ಸುಕ್ಕಾದ್ರೆ, ನನ್ಗೆ ವಯಸ್ಸಾಗ್ಬಿಡ್ತು, ನನ್ ಕಾಲ ಬದಲಾವಣೆ ಆಗ್ತಿದೀನಿ ಅಂತ ಆವಾಗ. ಆದ್ರೆ ಪ್ರತಿ ಕ್ಷಣನೂ ನಾನ್ ಬದಲಾವಣೆ ಆಗ್ತಿರ್ತೀನಿ. ಅದನ್ನ ಯಾರೂ ಜಗತ್ತಲ್ಲಿ ಬದಲಾಯಿಸೋದಕ್ಕಾಗೋದಿಲ್ಲ. ಅದು ನನ್ನ ನಿಜ ಸ್ವರೂಪ ಅಲ್ಲ. ಏನ್ ದೇಹಾದಿಗಳು, ಇಂದ್ರಿಯಾದಿಗಳಲ್ಲೆಲ್ಲ ಇದೀನಲ್ಲ, ಇವೆಲ್ಲವೂ ಬದಲಾವಣೆ ಹೊಂದಂತದೆ. ನಾನು ಆ ಅಖಂಡವಾದ ನಿತ್ಯ ವಸ್ತು ನಾನು ಕಾಲ, ದೇಶ ಇವ್ಯಾವುದಕ್ಕೂ ಒಳಪಡದೇ ಇರುವಂತಹ ಆ ಅಖಂಡವಾದ ಚೈತನ್ಯ ವಸ್ತು. ಈ ರೀತಿ ಚಿಂತನ ಮಾಡೋದು. ಪುನಃ ನಾಳೆ ನೋಡಿ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಜ್ಯೋತಿ ಬೆಳಗುತ್ತೀರೆ
ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ ಮಾತು ಮನಗಳಿಂದ ಮೀರಿದ ಶಾಂತಿ ಜಯದ ನೀರು ಕಾಲಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ ಕಂಬದ ಮೇಲೆ ಸುಳಿವೆ ಹೃದಯದ ಪಣತೆಯೋದು ನೂರ 10